ಲೇಡೀಸ್ ಅಂಡ್ ಜೆಂಟಲ್ಮನ್, ದೇಶದ ಅತಿ ದೊಡ್ಡ ಶ್ರೀಮಂತ ಉದ್ಯಮಿ ಇವತ್ತು ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಯೊಬ್ಬರನ್ನ ಭೇಟಿ ಮಾಡಿಬಿಟ್ಟಿದ್ದಾರೆ. ಅವರ ಈ ಭೇಟಿ ಇಡೀ ದೇಶದ ತುಂಬೆಲ್ಲ ದೇಶದ ರಾಜಕಾರಣದಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಹುಟ್ಟು ಹಾಕಿಬಿಟ್ಟಿದೆ. ಹಾಗಾದ್ರೆ ಈ ಇಬ್ಬರು ದೊಡ್ಡ ವ್ಯಕ್ತಿಗಳ ಭೇಟಿಯ ಉದ್ದೇಶ ಏನು, ಯಾವ ಕಾರಣಕ್ಕೆ ಈ ಉದ್ದೇಶ ಆಗಿದೆ ಮತ್ತು ಇದರ ಹಿಂದೆ ಇರತಕ್ಕಂತಹ ರಾಜಕಾರಣ ವ್ಯವಹಾರ ಎಲ್ಲವೂ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ವಿ. ಈ ಡಿಕೆಶಿ ಮೀಟ್ಸ್ ಅದಾನಿ ಅನ್ನುವಂಥ ಒಂದು ಭೇಟಿ ಇದೆಯಲ್ಲ, ಅದು ಕೇವಲ ಸೌಜನ್ಯವೋ ಅಥವಾ ವ್ಯವಹಾರವೋ ಅನ್ನುವಂಥ ಚರ್ಚೆಯನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಡಿಕೆಶಿ ಮೀಟ್ಸ್ ಅದಾನಿ, ಸೌಜನ್ಯವೋ ವ್ಯವಹಾರವೋ? ಎಸ್ ವೀಕ್ಷಕರೇ, ನಿನ್ನೆಯಿಂದಲೂ ಕೂಡ ಇಡೀ ದೇಶದ ತುಂಬಾ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಕರ್ನಾಟಕದ ಇತ್ತೀಚೆಗಿನ ಹೊಸ ಮುಖ್ಯಮಂತ್ರಿಯೂ ಕೂಡ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರನ್ನ ದೇಶದ ಅತಿ ದೊಡ್ಡ ಶ್ರೀಮಂತ ಉದ್ಯಮಿ, ದೇಶದ ಶ್ರೀಮಂತ ಸಿಎಂ ಅವರನ್ನ ಭೇಟಿಯಾಗಿದ್ದೇಕೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಈ ಕುರಿತಂತೆ ತೀವ್ರ ಕುತೂಹಲ ಮೂಡಿಬಿಟ್ಟಿದೆ. ನಿಜಕ್ಕೂ ಉದ್ಯಮಿ ಗೌತಮ್ ಅದಾನಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಭೇಟಿಯನ್ನು ಮಾಡಿರ್ತಕ್ಕಂಥ ಹಿಂದಿನ ರಹಸ್ಯ ಏನು? ಅದಾನಿ ಸಿಎಂ ಡಿ.ಕೆ.ಶಿ ಅವರ ಈ ಭೇಟಿ ಕಾಂಗ್ರೆಸ್ನಲ್ಲೇ ಅಸಮಾಧಾನವನ್ನ ಮೂಡಿಸಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇವೆ. ಡಿ.ಕೆ.ಶಿ ಮೀಟ್ಸ್ ಅದಾನಿ ಅನ್ನುವಂಥ ಈ ಒಂದು ಘಟನೆ ಏನಿದೆ, ಇದು ಕೇವಲ ಸೌಜನ್ಯದ ಭೇಟಿಯೋ? ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇದು ಕೇವಲ ಸೌಜನ್ಯದ ಭೇಟಿ ಮಾತ್ರ ಅಂತ. ಹಾಗಾಗಿ ಇದು ಸೌಜನ್ಯದ ಭೇಟಿಯೋ ಅಥವಾ ಇದರ ಹಿಂದೆ ಇರತಕ್ಕಂಥ ವ್ಯವಹಾರವೋ ಅನ್ನುವಂಥದ್ದು ಕೂಡ ಚರ್ಚೆ ಆಗಬೇಕಿದೆ. ಜೊತೆಗೆ ಇದು ರಾಜಕಾರಣವೋ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇದೆ. ಇದೆಲ್ಲದರ ಹೊರತಾಗಿ ರಾಜ್ಯ ರಾಜಕೀಯದಲ್ಲಿ ಈ ಕುರಿತ ಒಂದು ಭೇಟಿ ಏನಿದೆ, ಇದು ದೊಡ್ಡ ಸಂಚಲನವನ್ನ ಹುಟ್ಟು ಹಾಕಿಬಿಟ್ಟಿದೆ. ಈ ದಿಗ್ಗಜ ನಾಯಕರ ಭೇಟಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಉದ್ಯಮಿ ಅದಾನಿ ಅವರ ಭೇಟಿಯ ಹಿಂದಿನ ರಹಸ್ಯಗಳ ಬಗ್ಗೆನೂ ಕೂಡ ಇವತ್ತು ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ನಿನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರ ಖಾಸಗಿ ನಿವಾಸ ಸದಾಶಿವನಗರದಲ್ಲಿರ್ತಕ್ಕಂಥ ಖಾಸಗಿ ನಿವಾಸದಲ್ಲಿ ಈ ಒಂದು ಭೇಟಿ ನಡೆದಿತ್ತು. 30 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು. ದೊಡ್ಡ ಮಟ್ಟದ ಗಹನ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ.ಶಿ ಜೊತೆಗೆ ಸೌಜನ್ಯದ ಭೇಟಿ ಮಾಡಲಾಗಿದೆ ಅನ್ನುವಂಥ ಮಾತನ್ನ ಈಗ ಕೇಳಿ ಬರ್ತಾ ಇದೆ ಮಾಧ್ಯಮಗಳಲ್ಲಿ. ಆದರೆ ಅದಾನಿ ಅಪ್ಪಟ ವ್ಯವಹಾರಸ್ಥ, ಅವರು ಹಾಗೆ ಹೀಗೆ ಯಾರನ್ನೋ ಸೌಜನ್ಯಕ್ಕೆ ಭೇಟಿ ಮಾಡುವಂಥವ್ರಲ್ಲ. ಹಾಗಾಗಿ ಈ ಭೇಟಿ ಕೇವಲ ಒಂದು ಸೌಜನ್ಯದ್ದೋ ಅಥವಾ ವ್ಯವಹಾರದ್ದೋ ಅನ್ನುವಂಥದ್ದೇ ದೊಡ್ಡ ಮಟ್ಟದ ಚರ್ಚೆ ಹುಟ್ಟಾಕಿರ್ತಕ್ಕಂಥದ್ದು. ನೋಡಿ, ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಟನಲ್ ಯೋಜನೆಗೆ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ, ಪರ ವಿರೋಧ ಮಾತುಗಳು ಕೇಳಿ ಬರ್ತಾ ಇವೆ. ಸ್ವತಃ ಡಿ.ಸಿ.ಎಂ ಆಗಿದ್ದ ಡಿ.ಕೆ. ಶಿವಕುಮಾರ್ ಕೂಡ ಈ ಬಗ್ಗೆ ತಮ್ಮ ಒಂದು ದೊಡ್ಡ ಕನಸನ್ನ ಹಂಚಿಕೊಂಡಿದ್ರು. ಆಗಿನಿಂದಲೂ ಕೂಡ ಇದರ ವಿರುದ್ಧ ಹೇಳಿಕೆಗಳು ಬರ್ತಾ ಇತ್ತು. ಈಗ ಅದಾನಿಯವರ ಭೇಟಿಯಿಂದ ಈ ಒಂದು ಸುರಂಗ ಯೋಜನೆಯ ಒಂದು ಟೆಂಡರ್ ಏನಿದೆ ಅದನ್ನ ಗಿಟ್ಟಿಸಿಕೊಳ್ಳಲಿಕ್ಕೆ ಅದಾನಿ ಬಂದು ಚರ್ಚೆ ನಡೆಸಿದ್ರಾ ಅನ್ನೋಂಥ ಚರ್ಚೆ ಕೂಡ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಈ ಸೌಜನ್ಯದ ಭೇಟಿ ಅಂತ ಹೇಳ್ತಾ ಇರೋ ಡಿ.ಕೆ. ಶಿವಕುಮಾರ್ ಅವರ ಮಾತಿನ ಹಿಂದಿನ ಉದ್ದೇಶ ಏನು ಮತ್ತು ಅದಾನಿ ಗ್ರೂಪ್ ತೆಕ್ಕೆಗೆ ಈ ಮಹತ್ವಾಕಾಂಕ್ಷಿ ಏನು ಟನಲ್ ರೋಡ್, ಬೆಂಗಳೂರಿನ ಟನಲ್ ರೋಡ್ ಯೋಜನೆ ಇದೆಯಲ್ಲ, ಅದು ಹೋಗುತ್ತಾ ಅನ್ನುವಂಥ ಒಂದು ಚರ್ಚೆ ಕೂಡ ಈಗ ಎದ್ದಿದೆ. ಈಗಾಗಲೇ 16.75 ಕಿಲೋಮೀಟರ್ ಉದ್ದದ ಈ ಮಹತ್ವಾಕಾಂಕ್ಷಿ ಸುರಂಗ ಯೋಜನೆ ಈಗಾಗಲೇ ಒಂದು ಚಾಲನೆಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಯಾವುದೇ ರೀತಿಯ ಅಂತಿಮ ಕ್ರಿಯಾವಿಧಿಗಳು ಮುಗಿದಿಲ್ಲ, ಆದರೆ ಈಗಾಗಲೇ ಈ ಆ ಕುರಿತ ಯೋಜನೆಯ ಕೆಲಸ ಕಾರ್ಯಗಳು ಕೂಡ ನಡೀತಾ ಇವೆ. ಹಾಗಾಗಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗಳು, ಹಲವಾರು ಪ್ರಶ್ನೆಗಳು ಈಗಾಗಲೇ ನಡೀತಾ ಇರತಕ್ಕಂಥದ್ದು. ಡಿ.ಕೆ.ಶಿ ಅವರ ಉದ್ಯಮಿ ಡಿ.ಕೆ. ಶಿವಕುಮಾರ್ ಮತ್ತು ಗೌತಮ್ ಅದಾನಿ ಅವರ ಭೇಟಿಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಕೂಡ ಇದೆ. ಅದಾನಿ ನೀಡಿದ ಸೌಜನ್ಯಪೂರ್ವಕ ಭೇಟಿ ಬಗ್ಗೆ ಕಾಂಗ್ರೆಸ್ ಕೋಟೆಯಲ್ಲಿ ಈಗ ಕಂಪನ ಶುರುವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಅದಾನಿ ಗ್ರೂಪ್ ವಿರುದ್ಧ ಈಗಾಗಲೇ ರಾಹುಲ್ ಗಾಂಧಿ ಹಲವಾರು ಬಾರಿ ದಾಳಿ ನಡೆಸಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದಾನಿ ಹೆಸರನ್ನ ಮೋದಿ ಅವರ ಜೊತೆ ಅವರು ಪ್ರಸ್ತಾಪಿಸಿ ಹಲವಾರು ಬಾರಿ ಅವರ ವಿರುದ್ಧದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಅದಾನಿ ಗ್ರೂಪ್ಗೆ ಮೋದಿ ಸರ್ಕಾರ ದೇಶವನ್ನೇ ಮಾರಿಬಿಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಹಲವಾರು ಬಾರಿ ಇದೇ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಾಗಾದ್ರೆ ಈಗ ಕಾಂಗ್ರೆಸ್ ಸರ್ಕಾರವೇ ಅದಾನಿ ಗ್ರೂಪ್ಗೆ ಈ ಯೋಜನೆಯನ್ನ ನೀಡೋದಕ್ಕೆ ಮುಂದಾಗಿರೋದು ಯಾಕೆ? ಕಾಂಗ್ರೆಸ್ ಮನೆಯಲ್ಲೇ ನಾಯಕರ ಮಧ್ಯೆ ಗುಸುಗುಸು ಪಿಸು ಶುರುವಾಗಿದೆಯಾ? ಮೋದಿ ಅಮಿತ್ ಶಾ ದೇಶವನ್ನೇ ಮಾರುತ್ತಿದ್ದಾರೆ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಈಗ ಯಾಕೆ ಸುಮ್ಮನಿದ್ದಾರೆ? ಅಂಬಾನಿ ಅದಾನಿ ಖರೀದಿ ಮಾಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಈಗಾಗಲೇ ಹಲವಾರು ಬಾರಿ ದೇಶದ ಹಲವು ಸ್ವತ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರ
ಈ ಒಂದು ನಡೆ ಇದೆಯಲ್ಲ ಅದು ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಎಸ್ ವೀಕ್ಷಕರೇ, ಈ ಕುರಿತಂತೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇರತಕ್ಕಂಥದ್ದು ಪ್ರಜ್ಞಾವಂತ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ಮತ್ತು ಮೆಚೂರ್ಡ್ ಪೀಪಲ್ ಅಂತ ಏನು ಹೇಳ್ತಾರೆ ಪ್ರಜ್ಞಾವಂತ ವ್ಯಕ್ತಿಗಳ ವಲಯದಲ್ಲಿ. ಈ ಕುರಿತಂತೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಈ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಫೋಕಸ್ ವಾಣಿಯ ಮುಖ್ಯಸ್ಥರು ಕೂಡ ಆಗಿರ್ತಕ್ಕಂಥ ಹೇಮಂತ್ ಕುಮಾರ್ MK ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಚರ್ಚೆ ಮಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ಹೇಳ್ಬಿಟ್ಟಿದ್ರೆ ಮುಗಿದೋಗಿರೋದು ಟೈಮ್ ಅಷ್ಟೊತ್ತು. ಇನ್ನೊಂದು ಸ್ವಲ್ಪ ನೀವು ಮಾತಾಡಿದ್ರೆ ಮುಗಿದೋಗಿರೋದಾಗಿತ್ತು. ಸರ್, ಬಹಳ ಮುಖ್ಯ ಏನನ್ಸುತ್ತೆ ಸರ್ ತಮಗೆ? ಏನು ಹೇಳಕ್ಕೆ ಯಾವ್ದು ಅಂದ್ರೆ ಈ ಗೌತಮ್ ಅದಾನಿ ಮತ್ತು DK ಶಿವಕುಮಾರ್ ಅವರ ಭೇಟಿಯ ಕುರಿತಂತೆ ನಿಮಗೇನನ್ಸುತ್ತೆ? ಒಳಸುಡಿ ನನಗೇನು ಅನಿಸ್ತಾ ಇಲ್ಲ. ಅಲ್ಲ, ಹಿಂದೆ ಇರತಕ್ಕಂಥ ರಾಜಕೀಯ ವಿಚಾರಗಳು ಬೇರೆ ಬೇರೆ ಇರ್ತವೆ ಹಬೀಬ್. ಏನಂದ್ರೆ ಇವರು ರಾಜಕೀಯ ವಿಚಾರಕ್ಕೆ ಭೇಟಿ ಆದ್ರ ಅಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಏನಂದ್ರೆ ಇದು ಸೌಜನ್ಯಯುತ ಭೇಟಿ ಅಂತ. ಸೌಜನ್ಯದ ಭೇಟಿ ಅನ್ನೋದಾದ್ರೆ ಯಾವ ರಾಹುಲ್ ಗಾಂಧಿ ಅದಾನಿಯವ್ರನ್ನ ವಿರೋಧಿಸ್ತಾರೋ ಅದೇ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಯನ್ನಾಗಿ DK ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದು. ಹಾಗಾದ್ರೆ ರಾಹುಲ್ ಗಾಂಧಿಯವರ ನಿಲುವೇನು, DK ಶಿವಕುಮಾರ್ ಅವರ ನಿಲುವೇನು? ರಾಹುಲ್ ಗಾಂಧಿಯವರೇ DK ಶಿವಕುಮಾರ್ಗೆ ಹೇಳಿ ಅದಾನಿ ಅವ್ರನ್ನ ಮೀಟ್ ಮಾಡಿಸಿದ್ರ, ಅಥವಾ ರಾಹುಲ್ ಗಾಂಧಿ ಅದಾನಿ ಮಧ್ಯದಲ್ಲಿ DK ಶಿವಕುಮಾರ್ ಏನಾದರೂ ಮೀಡಿಯೇಷನ್ ವರ್ಕ್ ಮಾಡಿದ್ರ? DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳಿರೋದನ್ನ ನಾವು ನಂಬೋದಾದ್ರೆ, ನಿಮ್ಗೊಂದು ನೆನಪು ಮಾಡ್ತೀನಿ, ACC ಸಿಮೆಂಟ್, ಅದಾನಿ ಸಿಮೆಂಟ್ ಕಂಪನಿ ಕರ್ನಾಟಕ ಸರ್ಕಾರಕ್ಕೆ 15 ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸನ್ನು ಕಟ್ಟಬೇಕು. ಅದನ್ನು ವಸೂಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗಿನ್ನು. ಅಂಥ ಡಿಫಾಲ್ಟ್ರನ್ನು ಮನೆಗೆ ಕರ್ಕೊಂಬಂದು ಇವರು ಮಾತಾಡ್ತಾರೆ ಅರ್ಧ ಗಂಟೆ ಅಂದರೆ, ಅದಾದಮೇಲೆ ಸೌಜನ್ಯದ ಭೇಟಿ ಅಂತ ಹೇಳಿ ಇವರು ಸಮಜಾಯಿಷಿ ಕೊಡ್ತಾರೆ DK ಶಿವಕುಮಾರ್ ಅಂದರೆ. ಅವ್ರು ಹೇಳಬೇಕಲ್ಲ, ರಾಜ್ಯದ ಜನರಿಗೆ ಹೇಳಬೇಕು, ದೇಶದ ಜನರಿಗೆ ಹೇಳಬೇಕು ಯಾವ ಉದ್ದೇಶಕ್ಕೆ ಭೇಟಿ ಆದರು. ಯಾಕಂದರೆ ನೋಡಿ, ಈ ಭೇಟಿಗಳು, ರಾಜಕೀಯ ಭೇಟಿಗಳು, ಇವರೆಲ್ಲ ಸೌಜನ್ಯಕ್ಕೆ ಯಾರ್ಯಾರಿಗೆ ಯಾವಾಗ ಹೋಗಿ ಮೀಟ್ ಮಾಡ್ತಾರೆ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಇದೇ ಸಿದ್ದರಾಮಯ್ಯನವರು ಸೌಜನ್ಯದ ಭೇಟಿಗೆ DK ಶಿವಕುಮಾರ್ ಮನೆಗೆ ಬಂದು ನಾಟಿ ಕೋಳಿ ಸಾರು ತಿಂದು ಹೋದ್ಮೇಲೆ ಏನು ಕೆಲಸ ಆಯ್ತು ಅನ್ನೋದು ಗೊತ್ತಿಲ್ವಾ? ಹಾಗಾಗಿ ಇಂಥ ಸಮಯ ಯಾವುದು, ಯಾವ ಟೈಮಲ್ಲಿ ಇವರು ಸೌಜನ್ಯದ ಮೀಟ್ ಮಾಡಿದ್ರು? ರಾಜ್ಯದಲ್ಲಿ ಅತಿ ದೊಡ್ಡದಾದಂಥ ಟೆಂಡರ್ ಕರೆದಿದ್ದಾರೆ, ರಾಜ್ಯ ಸರ್ಕಾರ ಕರೆದಿದೆ. ಆ ಟೆಂಡರ್ನ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಟೆಂಡರ್ನ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದಾಗ, ಪ್ರಗತಿಯಲ್ಲಿದ್ದಾಗ, ಆ ಟೆಂಡರ್ ಬಿಡ್ಡರ್ ಈಸ್ ಎ ಕಾಂಟ್ರಾಕ್ಟರ್. ಅದಾನಿ ಈಸ್ ಎ ಕಾಂಟ್ರಾಕ್ಟರ್. ಆ ಕಾಂಟ್ರಾಕ್ಟರ್ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ. ಆ ಇಲಾಖೆ ಅವ್ರ ಬಳಿಯೇ ಇದೆ. BDA ಮತ್ತು BMRDಯನ್ನು ಅವ್ರ ಬಳಿ ಇಟ್ಕೊಂಡು ಅವ್ರು ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಈ ಟನಲ್ ರೋಡ್ ಮಾಡ್ತಿರೋದು BDAಯಿಂದ ಮಾಡ್ತಾ ಇದ್ದಾರೆ ಅಲ್ವಾ? ಅವ್ರು ಹೇಳಬೇಕಲ್ವಾ? ಹಂಗಾದ್ರೆ ಈಗ ಯಾಕಪ್ಪ ನನ್ನನ್ನು ಸೌಜನ್ಯ ಭೇಟಿ ಮಾಡೋಂಥದ್ದು ಏನಿಲ್ಲ, ನೀವು ನಮ್ಮ ನಾಯಕರಿಗೆ ವಿರೋಧವಾಗಿದ್ದೀರಿ, ನಿಮ್ಮನ್ನು ನಾನೇ ಯಾಕೆ ಸೌಜನ್ಯವಾಗಿ ಭೇಟಿ ಮಾಡಲಿ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಇವ್ರು ಮನೆಗೆ ಕರ್ಸ್ಕೊಂಡ್ರು? ಅದು ಭೇಟಿ ಖಾಸಗಿ ಮನೆಯಲ್ಲಿ ನಡೆದಿರೋದು. ಹೌದು, ಖಾಸಗಿ ಮನೆಯಲ್ಲಿ ನಡೆದಿರೋದ್ರಿಂದ ಸೌಜನ್ಯಯುತ ಭೇಟಿ ಅಂತ. ಮುಖ್ಯಮಂತ್ರಿಗಳಿಗೆ ಹಂಗಿರಲ್ಲ, ಈಗ ಈ ನ್ಯಾಯಾಧೀಶರಿಗೂ ಹಂಗಿರಲ್ಲ. ಖಾಸಗಿ ಮನೆನೋ ಏನೋ ಅಂತ ಅವ್ರು ಕೋರ್ಟ್ ಮುಗಿಸ್ಕೊಂಡು ಮನೆಗೆ ಹೋದ್ರು ಅಂತ ಅಂದಾಗ ಆರೋಪಿನ ಕರ್ಕೊಂಡೋಗಿ ಮನೆಗೂ ಹೋಗಿ ಪ್ರೊಡ್ಯೂಸ್ ಮಾಡ್ತಾರೆ. ಹಂಗಾಗಿ ಅವ್ರು ಎಲ್ಲಿರ್ತಾರೆ ಅದೇ ಅವರು. ಓಕೆ, ಆ ಘನತೆ, ಆ ಗೌರವ, ಅವರು ಸರ್ಕಾರಿ ಕಚೇರಿಯಲ್ಲಿ ಇದ್ದಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಅಂತ ಏನಿರಲ್ಲ. ಅವ್ರ ಮನೇಲಿದ್ದಾಗ್ಲೂ ಅವ್ರು ಮುಖ್ಯಮಂತ್ರಿಗಳೇ. ಆ ಮುಖ್ಯಮಂತ್ರಿಗಳು ಅದಾನಿ ಅಂತ ಕಾಂಟ್ರಾಕ್ಟರ್ ಅವರನ್ನ ಅದಾನಿ ಗ್ರೂಪ್ಸ್ ಬಿಡ್ ಮಾಡಿರುವಂತಹ ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿರುವಾಗ್ಲೇ ಮೀಟ್ ಆಗ್ತಾರೆ ಅಂದ್ರೆ CM ಏನು ಹೇಳ್ತಾರಲ್ಲ ಸೌಜನ್ಯಯುತ ಭೇಟಿ ಅಂತ, ಅದು ನಂಬಕ್ಕಾಗತ್ತಾ? ಯಾರು ಕೂಡ ನಂಬಲ್ಲ. ಇದ್ರ ಹಿಂದೆ ಬೇರೆ ಕಾರಣ ಇದೆ, ಇದ್ರ ಹಿಂದೆ ಬೇರೆ ವ್ಯಾವಹಾರಿಕ ಕಾರಣ ಇದೆ ಅಂತ ಹೇಳಿ ಈಗ ರಾಜಕೀಯ ವಿಶ್ಲೇಷಕರಾಗ್ಲಿ ಸಾರ್ವಜನಿಕರಾಗ್ಲಿ ಮಾತಾಡ್ತಾ ಇದ್ದಾರೆ. ಅದ್ರ ಹಿಂದೆ ಕಾರಣನೂ ಇದಾವಲ್ಲ. ಟನಲ್ ರೋಡ್ ಏನು ಮಾಡ್ತಿದ್ದಾರೆ, ಸುರಂಗ ಮಾರ್ಗ, DK ಶಿವಕುಮಾರ್ ಅವರ ಕನಸಿನ ಯೋಜನೆ ಸುರಂಗ ಮಾರ್ಗದ ಒಂದು ಪೂಜೆಯನ್ನು ಮಾಡಿದ್ದಾರೆ, ಗುದ್ಲಿ ಪೂಜೆ ಮಾಡಿದ್ದಾರೆ. ನನಗೆ ಗೊತ್ತಾಗಲಿಲ್ಲ ಟೆಂಡರ್ ಫೈನಲ್ ಆಗೋದಕ್ಕಿಂತ ಮೊದಲು ಇವ್ರು ಗುದ್ಲಿ ಪೂಜೆ ಹೆಂಗೆ ಮಾಡಿದ್ರು ಅಂತ. ಅಷ್ಟು ತರಾತರಿ ಇವರಿಗೆ, ನಾನೇನೋ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಬೇಕು. ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿದೆ. ಟೆಂಡರ್ನಲ್ಲಿ 2 ಕಂಪನಿಗಳು ಭಾಗವಹಿಸಿದ್ದಾವೆ. ಟೆಂಡರ್ ಡಾಕ್ಯುಮೆಂಟ್ ಸ್ಕೂಟಿನಿ ಮುಗಿದಿದೆ. ಅದರಲ್ಲಿ ಒಬ್ಬ ಟೆಂಡರ್ದಾರರನ್ನು ಇವರು ಡಿಸ್ಕ್ವಾಲಿಫೈ ಮಾಡಿದ್ದಾರೆ, ಅನರ್ಹಗೊಳಿಸಿದ್ದಾರೆ. ಇರೋರು ಒಬ್ಬರೇ ಅರ್ಹತೆ ಇರುವಂಥ ಕಾಂಟ್ರಾಕ್ಟರು. ಇಂಡಿಯಾದಲ್ಲಿ ಯಾರಪ್ಪ ಇಷ್ಟು ದೊಡ್ಡ ಕೆಲಸ ಮಾಡೋರು, ಅದಾನಿ ಒಬ್ಬರೇ ಅನ್ನೋ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅವ್ರನ್ನ L1 ಮಾಡಿದೆ. ಆ ಪ್ರಕ್ರಿಯೆ ಜಾರಿಯಲ್ಲಿದ್ದಾಗ ಆ ಕಾಂಟ್ರಾಕ್ಟರ್ ಬಂದು
ಸಂಬಂಧಿಸಿದ ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡ್ತಾರೆ ಅಂದರೆ ಯಾಕೆ ಅನ್ನೋದು ಎಲ್ರಿಗೂ ಗೊತ್ತು. ಅವ್ರು ಹೇಳಿದ್ದನ್ನು ನಾವು ಕೇಳಿಸ್ಕೋಬೇಕಾಗಿಲ್ಲ, ಅವ್ರು ಹೇಳಿದ್ದನ್ನು ನಿಜ ಅಂತಲೂ ಅಂದ್ಕೊಳ್ಬೇಕಾಗಿಲ್ಲ, ಯಾಕೆ ಅಂತ ಗೊತ್ತು. ಓಕೆ, ಹಾಗಾಗಿ ಮತ್ತೊಂದು ಇದರಲ್ಲಿ ನಾವು ಗಮನ ಹರಿಸ್ಬೇಕಾಗಿರೋದು ಏನಂದರೆ ಹಬೀಬ್, ಈ ಒಂದು ಯೋಜನೆಯನ್ನು ಪ್ಲ್ಯಾನನ್ನು ಏನು ಮಾಡುತ್ತೆ ಸರ್ಕಾರ, ಒಂದು ಯಾವುದೋ ಒಂದು ಖರೀದಿಗಾಗಲಿ ಅಥವಾ ಯಾವುದೋ ಒಂದು ಕನ್ಸ್ಟ್ರಕ್ಷನ್ಗಾಗಲಿ ಅಥವಾ ಯಾವುದೋ ಒಂದು ಯೋಜನೆಗಳನ್ನು ಏನು ಪ್ಲ್ಯಾನ್ ಮಾಡುತ್ತೆ, ಟೌನ್ ಪ್ಲ್ಯಾನಿಂಗ್ ಅನ್ನೋದಂಥದ್ದು, ಅಥವಾ ಆ ಪ್ಲ್ಯಾನಿಂಗ್ ಅಂತ ಏನು ಮಾಡುತ್ತೆ, ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಷನ್, ಒಂದು ಎಸ್ಟಿಮೇಷನ್ ಮಾಡುತ್ತೆ. ಈ ಯೋಜನೆಗೆ ಎಷ್ಟು ಖರ್ಚಾಗ್ಬೋದು ಅಂದಾಜು ವೆಚ್ಚ ಅಂತ ಹೇಳ್ತಾರೆ. ಅಂದಾಜು ವೆಚ್ಚವನ್ನು ಅಧಿಕಾರಿಗಳು ಸಿದ್ಧಪಡಿಸಿ ಆ ವೆಚ್ಚವನ್ನು ನಿಗದಿಪಡಿಸಿ ಇವ್ರೇನು ಮಾಡ್ತಾರೆ, ಟೆಂಡರ್ ಕಾಲ್ ಮಾಡ್ತಾರೆ. ಹಾಗಾದರೆ ಅಧಿಕಾರಿಗಳು ಮಾಡಿರೋ ಅಂದಾಜು ವೆಚ್ಚ 17,500 ಕೋಟಿ ಹೆಚ್ಚು ಕಮ್ಮಿ. ಹೌದು. ಅದಾನಿ ಬಿಡ್ ಮಾಡಿರೋದು ಮಾಧ್ಯಮಗಳಲ್ಲಿ ಬಂದಿರೋ ಮಾಹಿತಿಗಳನ್ನು ಆಧರಿಸಿ ಹೇಳೋದಾದರೆ 22,500 ಕೋಟಿ ಹೆಚ್ಚು ಕಮ್ಮಿ. ಹೀಗಿದ್ದಾಗ ಹೆಚ್ಚು ಕಮ್ಮಿ 25ರಿಂದ 28% ಹೆಚ್ಚಿಗೆ ಹಣಕ್ಕೆ ಅವರು ಬಿಡ್ ಮಾಡಿದ್ದಾರೆ. ಅವಾಗ ಅವ್ರನ್ನ ಕರೆಸಿ ಮಾತಾಡೋದೇನಿರುತ್ತೆ, ಇವರು ನನ್ನ ರೇಟಿಗೆ ನೀನು ಬಂದಿಲ್ಲಪ್ಪ, ನಾನು ಮತ್ತೊಮ್ಮೆ ರೀಕಾಲ್ ಮಾಡ್ತೀನಿ, ರೀಟೆಂಡರ್ಗೆ ಹೋಗ್ತೀನಿ, ನನ್ನ ರೇಟಿಗೆ ಬರೋದಾದ್ರೆ ಬಾ, ಇಲ್ಲ ಬೇರೆಯವ್ರು ಬರಲಿ. ಯಾಕಂದ್ರೆ ಅದಾನಿ ಒಬ್ಬರೇನಾ ಈ ಇಂಡಿಯಾದಲ್ಲಿ ಈ ರೀತಿ ಸುರಂಗ ಮಾರ್ಗ ಮಾಡೋರು? ಬೇರೆ ಕಂಪನಿಗಳಿಲ್ವಾ? ಇದಾವೆ, ಮಾಡ್ಕೊಂಡು ಬಂದಿದ್ದಾರೆ, ಬೇಕಾದಷ್ಟು ಕಡೆ ಮಾಡಿದ್ದಾರೆ. ನಾವು ಮೆಟ್ರೋ ಸುರಂಗ ಮಾರ್ಗಗಳು ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಬೇಕಾದಷ್ಟು LNT ಮಾಡಿದಲ್ಲಿ, BMRCL ಕೆಲಸಗಳನ್ನು ಮಾಡಿದ್ದಾರೆ, ಬೇರೆ ಬೇರೆ ಕಂಪನಿಗಳು ಹೈವೇಗಳಲ್ಲಿ ಆಗಿದೆ ಮಾಡಿದ್ದಾರೆ. ಯಾಕೆ ಇವರು ಅದಾನಿ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ? ಯಾಕೆ 25ರಿಂದ 28% ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ, ಹೆಚ್ಚು ಕಮ್ಮಿ 4,500 ಕೋಟಿ. ಹೌದು, 4,500 ಕೋಟಿ ನೀವು ಅಂದಾಜು ಮಾಡಿದಕ್ಕಿಂತ ಹೆಚ್ಚಿಗೆ ಕೊಟ್ಟು ಮಾಡಿಸುವಂಥ ದರ್ದು, ಅಷ್ಟು ಅರ್ಜೆನ್ಸಿ ರಾಜ್ಯ ಸರ್ಕಾರಕ್ಕೆ ಏನಿದೆ? ನಿಜ. ಆಗ್ಲಿ, ಇನ್ನೊಂದು 15 ದಿನಕ್ಕೆ ರೀಕಾಲ್ ಹೋಗ್ಲಿ, ಇವರು ರೀಟೆಂಡರ್ ಮಾಡಲಿ, ಬೇರೆಯವರು ಬರ್ತಾರ ನೋಡೋಣ, ಗ್ಲೋಬಲ್ ಟೆಂಡರ್ ಮಾಡಲಿ. ನಿಜ ಅಲ್ವಾ? 20,000 ಕೋಟಿ ಕೆಲಸನ ನೀವು ಒಂದೇ ಕಾಲಲ್ಲಿ ಸಿಂಗಲ್ ಟೆಂಡರ್ ಅನ್ನು ಕೊಟ್ಬಿಡ್ತೀನಿ ಅಂತ ಹೋಗ್ತೀರಿ ಅಂದ್ರೆ ಇದು ಮತ್ತೆ ಕೋರ್ಟಿಗೆ ಹೋಗುತ್ತೆ, ಕೇಸು ಮುಗಿಯಲ್ಲ ಇದು ಮತ್ತೆ ಕೋರ್ಟಿಗೆ ಹೋಗುತ್ತೆ. ಇವರು ಏನು ಒಂದು ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಏನಾದರೂ ಇದ್ರೆ ಅದು ನಡೆಯಲ್ಲ, ಕಾನೂನು ಹೇಳ್ದಂಗೆ ಮಾತ್ರ ಆಗುತ್ತೆ. ಹಾಗಾಗಿ ಈ ಟೆಂಡರ್ ಕೆಲಸವನ್ನು ಇಟ್ಕೊಂಡು ಅದಾನಿಯವರು ಏನಾದರೂ ಬಂದರೆ DK ಶಿವಕುಮಾರ್ನಿಗೆ ಅದು ಪ್ರಯೋಜನಕ್ಕೆ ಬರಲ್ಲ, ಎಕ್ಸ್ಪೋಸ್ಡ್ ಆಗ್ತಾರೆ. ಅಲ್ಲ, ಈ ಥರದ್ದು ಒಂಥರ ವಿಚಿತ್ರ ತೀರ್ಮಾನಗಳು ಈ ಸರ್ಕಾರ ತಗೊಳ್ತಾನೆ ಬರ್ತಾ ಇದೆ. ಮೊನ್ನೆ ಅಷ್ಟೇ ಈ ಫ್ರೀಡಮ್ ಹಬ್ಬದಲ್ಲೂ ಕೂಡ ಹಾಗೆ ಆಗ್ಬಿಟ್ಟಿತ್ತು. ಒಂದಿನ ಮೊದಲೇ ಅವರು ಟೆಂಡರ್ ಫೈನಲ್ ಆಗುತ್ತೆ, ಬಟ್ ಅವರು ಒಂದು ವಾರಗಳ ಮುಂಚೆಯಿಂದಾನೇ ಕೆಲಸ ಶುರು ಮಾಡಿಬಿಟ್ಟಿದ್ರು, ಅಲ್ಲೂ ಕೂಡ ಈ ಥರದ್ದು ಕೇಳಿ ಬಂದಿತ್ತು. ಈಗ ಇದು ಎರಡನೇ ಕೇಳಿ ಬರ್ತಾ ಇದೆ. ನೋಡಿ, DK ಶಿವಕುಮಾರ್ ಟ್ರಬಲ್ ಶೂಟರ್, ಸಂಘಟನಾ ಚತುರ ಅಂತ ನಾವೇನು ಹೇಳ್ತೀವಿ, ಅದ್ರ ಜೊತೆಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನು ಹೇಳಲೇಬೇಕಾಗುತ್ತೆ. ಅವ್ರು ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ ಸರ್? ಅವರ ಮೊದಲ ಚುನಾವಣೆಗೆ ಅವ್ರದ್ದು ಇದ್ದಿದ್ದು 4 ಕೋಟಿ ಆಸ್ತಿ. 2023ರ ಚುನಾವಣೆಗೆ ಎಷ್ಟಾಯಿತು? 1,400 ಕೋಟಿ ಆಯಿತು. ಅವರೆಷ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅನ್ನೋದು ಅವ್ರು ನೋಡಿದ್ರೆ ಗೊತ್ತಾಗಲ್ವ? ಅದನ್ನ ನೋಡಿದ್ರೆ ಅಂಕಿಅಂಶಗಳು, ಅದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ? ನಿಜ ಅಲ್ವಾ? ವ್ಯವಹಾರಿಕವಾಗಿ ಯಾರು DK ಶಿವಕುಮಾರ್ ತುಂಬ ಏನಂದರೆ ಅದಕ್ಕೇನು ಸಕ್ಸಸ್ಫುಲ್ ಆಗಿರುವಂತಹ ಬಿಸ್ನೆಸ್ ಮ್ಯಾನ್. ಜೀವನದಲ್ಲಿ ಅದಾನಿ ಹೆಂಗೆ ಜೀವನದಲ್ಲಿ ವ್ಯಾವಹಾರಿಕವಾಗಿ ಯಶಸ್ಸನ್ನು ಗಳಿಸಿದಾರೋ ಅದೇ ರೀತಿ DK ಶಿವಕುಮಾರ್ ಕೂಡ ರಾಜಕೀಯವಾಗಿಯೂ ಯಶಸ್ಸು ಗಳಿಸಿದ್ದಾರೆ, ವ್ಯಾವಹಾರಿಕವಾಗಿಯೂ ಯಶಸ್ಸನ್ನು ಗಳಿಸಿದ್ದಾರೆ. ಆ ಪಟ್ಟುಗಳು ಅವ್ರಿಗೆ ಗೊತ್ತು. ಓಕೆ, ಹೀಗಿದ್ದಾಗ ಇದನ್ನು ವ್ಯಾವಹಾರಿಕವಾಗಿ ನೋಡ್ತೀರಾ ಅಥವಾ ಸೌಜನ್ಯಯುತವಾಗಿ ಭೇಟಿ ಅಂತ ಹೇಳಿ DK ಶಿವಕುಮಾರ್ ಹೇಳಿರೋದನ್ನು ಕೇಳ್ತೀರಾ? ಸಾಧ್ಯನೇ ಇಲ್ಲ. ಸೌಜನ್ಯ ಭೇಟಿ ಅಂತ ಮೇಲ್ನೋಟಕ್ಕೆ ಅನಿಸೋದಿಲ್ಲ. ಯಾಕಂದರೆ ಅದಾನಿಯವರು ಮತ್ತು DK ಶಿವಕುಮಾರ್ ಅವರ ಅಂತಹ ಬಾಂಧವ್ಯಗಳೇನಿರಲಿಲ್ಲ. ಆಮೇಲೆ ಬಹಳ ಮುಖ್ಯ ಪ್ರಶ್ನೆ ಬರೋದು ಸರ್ ನಮಗೆ, ರಾಹುಲ್ ಗಾಂಧಿ ಅವರು ಈಗ ಕಳೆದ 10-12 ವರ್ಷಗಳಿಂದ ಈ ಕುರಿತಂತೆ ಅದಾನಿಯವರಿಗೆ ಮತ್ತು ಮೋದಿಯವರ ಸ್ನೇಹಿತರಿಗೆ ವಾಗ್ದಾಳಿ ಮಾಡ್ತಾನೆ ಬರ್ತಾ ಇದ್ದಾರೆ. ಇದು ಅವ್ರ ಗಮನಕ್ಕೆ ಬಂದಿದೆಯಾ, ಬಂದಿಲ್ವಾ, ಅಥವಾ ಅವರ ಒಪ್ಪಿಗೆ ಮೇಲೇನೆ ನಡೆದಿದೆಯಾ ಅನ್ನೋಂಥ ಪ್ರಶ್ನೆ. ನೋಡಿ, ಯಾವಾಗ ಅದಾನಿ ಬಂದು DK ಶಿವಕುಮಾರ್ ಅವರ ಬಂಗ್ಲಾ ಒಳಗೆ ಹೋಗ್ತಾರೋ ಅವಾಗಲೇ ರಾಷ್ಟ್ರೀಯ ವಾಹಿನಿಗಳಲ್ಲೂ ಸುದ್ದಿ ಬಂತು. ಹೌದು. ಹಂಗಾದ್ರೆ ರಾಹುಲ್ ಗಾಂಧಿಗೆ ಹೋಗಿರಲ್ವಾ? ಎಕ್ಸಾಕ್ಟ್ಲಿ. ಅಲ್ವಾ? ಹೋದ್ಮೇಲೇನೂ ಸುಮ್ಮನೆ ಇದ್ದಾರಾ? ರಾಹುಲ್ ಗಾಂಧಿ ಸೈಲೆಂಟ್ ಆಗಿದ್ರೆ ಅವರೇ ಏನಾದರೂ ಇದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿದ್ರ? ಬರುತ್ತೆ, ಸಹಜ ಅನುಮಾನಗಳು ಸಹ. ಆಮೇಲೆ ರಾಹುಲ್ ಗಾಂಧಿ ಹೇಳಿರೋ ಯಾವ ಕೆಲಸನ ಇವ್ರು ಮಾಡಿದ್ದಾರೆ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿರೋ ಯಾವ ಕೆಲಸವನ್ನ DK ಶಿವಕುಮಾರ್ ಮಾಡಿದ್ದಾರೆ? ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ACC ಅಧ್ಯಕ್ಷರು ಹೇಳಿದ್ರು. ಇವ್ರೇನ್ ಮಾಡಿದ್ರು? ವೆರಿ ನೆಕ್ಸ್ಟ್ ಡೇ ಕುಟುಂಬ ಸಮೇತ ಮಗಳನ್ನ ಕರ್ಕೊಂಡು ಹೋದ್ರು, ಮಿಂದೆದ್ದು ಬಂದ್ರು.
ಅಂಬಾನಿ ಮಗನ ಮದುವೆ ವಿಚಾರದಲ್ಲಿ ಅತಿ ದೊಡ್ಡ ರಾದಂತ ಮಾಡಿದ್ದು ರಾಹುಲ್ ಗಾಂಧಿ. ಅಂಬಾನಿ ಅವ್ರನ್ನ ಅತಿ ಹೆಚ್ಚು ಎದುರಿಸೋದು ರಾಹುಲ್ ಗಾಂಧಿ. ಅಂಬಾನಿ ಮಗನ ಮದುವೆಗೆ ಹೋಗಿ ನಮ್ಮ ಸಾಹೇಬರು ಸೂಟು ಬೂಟು ಹಾಕೊಂಡೋಗಿ ಮಿಂಚ್ಕೊಂಡು ಬರಲಿಲ್ವಾ? ಮಿಂಚಲಿಲ್ವಾ? ಹೌದು, ಮಿಂಚಲಿಲ್ವಾ ಸರ್? ಹೌದು 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 ಮಾಡಿದ್ರು. ಹೌದು. ಹಾಗಾಗಿ ಕಾಂಗ್ರೆಸ್ ಆಶಯ ವ್ಯಕ್ತಪಡಿಸಿದ್ದನ್ನು ಯಾವುದೇ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಲ್ಲ. ಅವರೊಂಥರ ಆನೆ ನಡೆದಿದ್ದೇ ದಾರಿ ಅಂತ. ಡಿ ಕೆ ನಡೆದಿದ್ದೇ ದಾರಿ, ನಾನಿರೋದೇ ಹಿಂಗೆ, ನನಗೇನು ಬೇಕೋ ನಾನು ತಗೋತೀನಿ, ಮುಖ್ಯಮಂತ್ರಿ ಆಗಬೇಕಾ ನಾನು ಆಗ್ತೀನಿ. ಇದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿ. ಸರಿ, ಹಾಗಾದ್ರೆ ಈಗ ರಾಹುಲ್ ಗಾಂಧಿ ಅವರು ಸೈಲೆಂಟ್ ಆಗಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರ ಸಹಮತ ಇದೆ ಅಂತ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕೀಗ. ರಾಹುಲ್ ಗಾಂಧಿ ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾರೆ, ಯಾವ ರೀತಿ, ಅದು ಪಕ್ಷದ ಆಂತರಿಕವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೋ, ಕ್ಲಾಸ್ ತಗೊಳ್ತಾರೋ ಅಥವಾ ಬಹಿರಂಗವಾಗಿ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಇದನ್ನ ಅವರು ಬಹಿರಂಗವಾಗಿ ಹೇಳಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂದ್ರೆ ಸದನದಲ್ಲಿ ಎಷ್ಟು ಬಾರಿ ಹೇಳಿದಾರೆ ಅವರು. ಬಿಜೆಪಿಯವರು ಎಷ್ಟು ಬಾರಿ ನೆಹರು ನೆಹರು ಅಂತ ಹೇಳ್ತಾರೋ, ಇವರು ಅಷ್ಟು ಬಾರಿ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಅಂತ ಹೇಳ್ತಾರೆ. ಹೌದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಅದಾನಿ ಹೆಸರನ್ನ ಇನ್ಮೇಲೆ ತೆಗಿಬೇಕಂದ್ರೆ ಫಸ್ಟ್ ಡಿ ಕೆ ಶಿ ಅದಾನಿ ಯಾಕೆ ಮೀಟ್ ಆದ್ರು ಅನ್ನೋದನ್ನ ಬಹಿರಂಗಪಡಿಸಿ ಆಮೇಲೆ ಬೇಕಾದ್ರೆ ಅದಾನಿ ಹೆಸರನ್ನು ಹೇಳಿ. ನೀವು ಹೇಳ್ತೀರಾ ಸಂಸತ್ನಲ್ಲಿ ದೇಶವನ್ನು ಮಾರ್ತಾ ಇದ್ದಾರೆ ಇಬ್ರು ಗುಜರಾತಿಗಳು, ಮೋದಿ ಮತ್ತು ಅಮಿತ್ ಶಾ ಮಾರಿದನ್ನು ಕೊಂಡ್ಕೊಳ್ತಾ ಇದ್ದಾರೆ ಇಬ್ರು ಗುಜರಾತಿಗಳು, ಅದಾನಿ ಮತ್ತು ಅಂಬಾನಿ ಅಂತ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಏನು ಮಾರಾಟ ಮಾಡಲಿಕ್ಕೆ ಅದಾನಿ ಅವ್ರನ್ನ ಅವ್ರ ಮನೆಗೆ ಕರೆಸಿದ್ರು? ಡಿ ಕೆ ಶಿವಕುಮಾರ್ ಹೇಳೋದು ಬೇಡ, ರಾಹುಲ್ ಗಾಂಧಿ ಹೇಳಿ ಸಾಕು ಅಲ್ವಾ? ನಿಜ. ರಾಹುಲ್ ಗಾಂಧಿ ಅವರು ಹೇಳಿ, ಇಲ್ಲ ಕೆಪಿಸಿಸಿ ಅಧ್ಯಕ್ಷರು ಬಿ ಕೆ ಹರಿಪ್ರಸಾದ್ ಹೇಳಿ, ಅವರು ತತ್ವದಿಂದ ಬಹಳ ಮಾತಾಡ್ತಾರಲ್ಲ, ಬಿ ಕೆ ಹರಿಪ್ರಸಾದ್ ಹೇಳಿ. ಯಾಕೆ ಬಿ ಕೆ ಹರಿಪ್ರಸಾದ್ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಯಾಕೆ ಪ್ರಿಯಾಂಕಾ ಖರ್ಗೆ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಅವರೊಂದು ಬೆಕ್ಕು ಹೋದ್ರು ಇಲ್ಲಿ ಹೋದ್ರು ರಿಯಾಕ್ಟ್ ಮಾಡ್ತಾರಲ್ಲ, ಅದಾನಿ ಬಂದೋದ್ರೆ ಯಾಕೆ ಇನ್ನೂ ರಿಯಾಕ್ಟ್ ಮಾಡಿಲ್ಲ? ಎಐಸಿಸಿ ಅಧ್ಯಕ್ಷರು ರಿಯಾಕ್ಟ್ ಮಾಡಿದ್ರು, ಮಾಡ್ಬೇಕಲ್ಲ. ಎಐಸಿಸಿ ಅಧ್ಯಕ್ಷರು ಬಿಡಿ, ದೊಡ್ಡವರು ಅವ್ರು ಆಮೇಲೆ ಮಾಡ್ಲಿ, ಇಲ್ಲೇ ಓಡಾಡ್ತಿರ್ತಾರಲ್ಲ ಸರ್ ನಮ್ಮವರು. ಇವ್ರ ಹತ್ರ ಇಂಟೆಲಿಜೆನ್ಸ್ ಇದೆ, ಇವ್ರ ಹತ್ರ ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇವ್ರಿಗೆ ಮಾಹಿತಿಗಳನ್ನು ಕೊಡುತ್ತೆ. ಅದಾನಿ ಬೆಂಗಳೂರಿಗೆ ಯಾಕೆ ಬಂದ್ರು, ಯಾವಾಗ ಬಂದ್ರು ಅಂದಾಗ್ಲೇನೆ ಇವ್ರಿಗೆ ಮಾಹಿತಿ ಹೋಗಿಲ್ವಾ? ಒಂದು ಟ್ವೀಟ್ ಮಾಡ್ಬೋದಿತ್ತಪ್ಪ. ಅವ್ರಿಗೆ ಟ್ವೀಟ್ ಮಾಡೋದು, ಫೇಸ್ಬುಕ್ಕಲ್ಲಿ ಫೋಟೋ ಹಾಕೋದು, ಈ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ಗೆ ಒಂಥರ ಖುಷಿ ಅದು. ಓಕೆ, ರೀಲ್ ಮಾಡೋದಂದ್ರೆ ಅವ್ರಿಗೊಬ್ರಿಗೆ, ಕೃಷ್ಣ ಬೈರೇಗೌಡರಿಗೊಬ್ರಿಗೆ, ಕೃಷ್ಣ ಬೈರೇಗೌಡರು ಲುಂಗಿ ಗಿಂಗಿ ಉಟ್ಕೊಂಡು ಡ್ಯಾನ್ಸ್ ಗಿನ್ಸ್ ಮಾಡಿ ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಗಿಮಿಕ್ಗಳನ್ನ. ಈಗ ಜಂಜಿ ಒಂದು ಹೋರಾಟ ಜಾಸ್ತಿ ಆಯ್ತಲ್ಲ, ಈಗ ಜಂಜಿ ಜೊತೆಗೆ ಒಂದ್ಸರಿ ಇವರು ಸಂಪರ್ಕದಲ್ಲಿ ಇರ್ಬೇಕಲ್ವಾ? ಜಂಜಿಗಳಂದ್ರೆ ರೀಲ್ ಮಾಡಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರೆ ಅನ್ನೋ ಥರದ್ದು ಒಂದು ಮೈಂಡ್ ಸೆಟ್ಟು. ನಂಗೆ ಪ್ರಿಯಾಂಕರ್ಗೆ ರಿಯಾಕ್ಟ್ ಮಾಡದೇ ಇರೋದು ವಂಡರ್ ಆಗ್ತಾ ಇದೆ. ಹೆಚ್ಚು ಕಮ್ಮಿ ಈ ಘಟನೆ ನಡೆದು 36 ಗಂಟೆ ಆಯ್ತು ಈಗ. ಹೌದು ಸರ್ ಅಲ್ವಾ? ಇನ್ನೂವರೆಗೂ ಯಾಕೆ ರಿಯಾಕ್ಟ್ ಮಾಡಿಲ್ಲ? ಓಕೆ, ಅವರಿಬ್ರು ಸ್ನೇಹಿತರು ಬಂದು ಹೋಗಿರ್ಬೋದು ಅಂದ್ರೆ, ಅದಾನಿ ಸ್ನೇಹಿತರನ್ನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹೆಂಗ್ ಮಾಡ್ತಾರೆ ರಾಹುಲ್ ಗಾಂಧಿ? ಸಿದ್ದರಾಮಯ್ಯನವ್ರನ್ನ ಇಳಿಸಿ ಅಲ್ವಾ? ಹಂಗಾರೆ ರಾಹುಲ್ ಗಾಂಧಿ ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆಯಾ? ಅವ್ರ ನಡೆಗೂ ನುಡಿಗೂ ವ್ಯತ್ಯಾಸ ಇದೆಯಾ? ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ಹಂಗಾದ್ರೆ ರಾಹುಲ್ ಗಾಂಧಿ ಹಾಗಾದ್ರೆ ಇಲ್ಲಿ ಎಕ್ಸ್ಪೋಸ್ಡ್ ಆಗ್ತಾ ಇರೋದು ಯಾರು ಸರ್? ಕಾಂಗ್ರೆಸ್ ಪಕ್ಷನೋ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಅಥವಾ ಇದೆಲ್ಲವನ್ನು ವಿರೋಧಿಸ್ತಾ ಬರ್ತಾ ಇರತಕ್ಕಂಥ ರಾಹುಲ್ ಗಾಂಧಿನೋ? ಯಾರು ಎಕ್ಸ್ಪೋಸ್ಡ್ ಆಗ್ತಿದ್ದಾರೆ ನೋಡಿ? ಈಗ ಅನಿವಾರ್ಯತೆಗೆ ಸಿಲ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಓಕೆ, ರಾಹುಲ್ ಗಾಂಧಿ ಅವರು ಅವರ ರಾಜಕಾರಣದಲ್ಲಿ ಮಾಡಿರೋ ಅತಿ ದೊಡ್ಡ ತಪ್ಪು ಸಿದ್ದರಾಮಯ್ಯನವರ ರಾಜೀನಾಮೆ ತೆಗೆದುಕೊಂಡಿದ್ದು ಅನ್ನೋದು ಕಾಂಗ್ರೆಸ್ನ ಒಂದು ವಲಯದಲ್ಲಿ ಮಾತುಕತೆ ನಡೀತಾ ಇದೆ. ಹೌದು, ನಿಜ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದ್ದು ತಪ್ಪು ಅಂತ ಹೇಳಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಸಾಧ್ಯನೇ ಇಲ್ಲ. ಅಥವಾ ಡಿ ಕೆ ಶಿವಕುಮಾರ್ ಮಾಡಿದ್ದು ಸರಿ ಅಂತಾನೂ ಯಾವ ಬಾಯಲ್ಲಿ ಹೇಳ್ತಾರೆ? ಸಂದಿಗ್ಧತೆಯಲ್ಲಿ ಇದ್ದಾರೆ. ನೀವು ಮೊನ್ನೆ ನೋಡಿದ್ರಿ, ಯತ್ನಾಳ್ ಎಲ್ಲೋ ಮಾತಾಡಿದ್ರು ನೋಡಿ, ಎಷ್ಟೋ ವ್ಯವಹಾರ ನೋಡ್ಬಿಟ್ಟಿದೆ ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಲ್ಲಿ ಅಂತ. ವಿರೋಧ ಪಕ್ಷಗಳು ಮಾತಾಡುವಂತ ಮಾತುಗೂ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳಿಗೂ ಒಂದಕ್ಕೊಂದು ಕೆಲವು ಸಂಬಂಧ ಇದೆ. ಅವ್ರು ಹೇಳಿದ್ದನ್ನು ನಿಜನೋ ಅನ್ನುವಂಥ ಭಾವನೆ ಜನರಲ್ ಬರ್ತಾ ಇದೆ, ನಮಗಲ್ಲ, ಜನರಲ್ ಬರ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಏನು ಟ್ರಬಲ್ ಶೂಟರ್ ಅಂತ ಇದ್ದಾರೆ, ಏನು ಸಂಘಟನಾ ಚತುರ ಅಂತ ಇದ್ದಾರೆ, ಏನು ಕಾಂಗ್ರೆಸ್ನ ಏನೇ ಸಮಸ್ಯೆಗಳು ಬಂದರೂ ಅವರೇ ನಿಂತ್ಕೊಂಡೇನು ಬಗೆಹರಿಸ್ತಾರೆ ಅನ್ನೋದೇನಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್
ಒಂದು ರೀತಿ ಬೇರೆದೇ ಲೆಕ್ಕಾಚಾರದಲ್ಲಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಅಲ್ಲ, ಈ ಒಟ್ಟಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಹೇಳ್ಕೊಳ್ತಾರೆ ಸರ್, ಹಲವಾರು ಬಾರಿ ಮೀಡಿಯಾ ಎದುರು ಸೆಷನ್ನಲ್ಲೂ ಕೂಡ ಹೇಳ್ತಾರೆ, ನಾನು ಫುಟ್ಬಾಲ್ ಆಟಗಾರ ಅಲ್ಲ, ಚೆಸ್ ಆಟಗಾರ, ರಾಜಕಾರಣ ನನಗೆ ಗೊತ್ತು, ಪಾಲಿಟಿಕ್ಸ್ ಹೆಂಗೆ ಮಾಡಬೇಕು ಅನ್ನೋಂಥದ್ದು ಗೊತ್ತು, ನಾನು ಇಲ್ಲಿ ಪಾಲಿಟಿಕ್ಸ್ ಮಾಡೋದಕ್ಕೆ ಬಂದಿದ್ದೀನಿ, ಮಾಡ್ತೀನಿ ಅನ್ನೋಂಥದ್ದು. ಈ ಅದಾನಿ ಪ್ರಕರಣದಲ್ಲೂ ಕೂಡ ಅವರ ರಾಜಕಾರಣದ ನಡೆಗಳು ನಮಗೆ ಕಾಣ್ತಾ ಇದೆಯಾ, ಅದನ್ನು ಯೋಚನೆ ಮಾಡಿ ನೀವು ರಾಜಕಾರಣದ ಹೆಜ್ಜೆಗಳನ್ನು ಇಡ್ತಿದ್ದಾರಾ ಅನ್ನೋಂಥದ್ದು. ಅವರು ಚೆಸ್ ಆಡ್ತಾರೋ ಫುಟ್ಬಾಲ್ ಆಡ್ತಾರೋ ಗೊತ್ತಿಲ್ಲ, ಆದರೆ ಯಾರಾದರೂ ಚೆನ್ನಾಗಿರೋ ಕುಸ್ತಿಪಟು ಸಿಕ್ಕರೆ ಬೇರೆ ಥರದ್ದೇ ರಿಸಲ್ಟ್ ಬರುತ್ತೆ. ಓಕೆ, ರಾಜಕಾರಣ ಹೇಗೆ ಮಾಡಬೇಕು ಅಥವಾ ರಾಜಕೀಯವಾಗಿ ಹೇಗೆ ಒಂದು ರೀತಿ ಜಯವನ್ನು ಗಳಿಸ್ಬೇಕು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಗೊತ್ತಿರ್ಬೋದು, ಅವರಿಗೆ ಚುನಾವಣೆಯನ್ನು ಗೆಲ್ಲೋದು ಹೇಗೆ ಅನ್ನೋದು ಗೊತ್ತಿರ್ಬೋದು. ಯಾಕಂದರೆ ಅವರು 2004ರಿಂದ ಇದ್ದವರು, ಹಾಗಾಗಿ ಅವರು ಮಂತ್ರಿ ಆದಮೇಲೆ ಅವ್ರು ಮದುವೆ ಆಗಿರೋದು. ಹೌದು. ಓಕೆ, ಹಾಗಾಗಿ ಅಪಾರವಾದ ರಾಜಕೀಯ ಅನುಭವ ಡಿ ಕೆ ಶಿವಕುಮಾರ್ ಅವ್ರಿಗಿದೆ, ತಂತ್ರಗಾರಿಕೆಯನ್ನು ಗೊತ್ತಿದೆ, ತಂತ್ರಗಾರಿಕೆ ಇದೆ. ಆಮೇಲೆ ನೀವು ತಿಳ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಒಬ್ಬ ವ್ಯಕ್ತಿ ಯಾವಾಗ ಜನನಾಯಕ ಆಗ್ತಾನೆ, ಅವನ ತಂತ್ರಗಾರಿಕೆಯಿಂದ ಮಾತ್ರ ಜನನಾಯಕ ಆಗಕ್ಕಾಗಲ್ಲ. ಅವನು ಜನಸೇವೆ ಮಾಡಬೇಕು, ಅವನ ಹೆಸರು ಉಳಿಯುವಂತ ಒಂದ್ 2-3 ಕೆಲಸಗಳನ್ನ ಮಾಡಬೇಕು, ಆವಾಗ ಅವರು ಜನನಾಯಕರಾಗ್ತಾರೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಇತ್ತೀಚಿನ ವರ್ಷಗಳಲ್ಲಿ ಬಿಡಿ, ಅವರು 30 ವರ್ಷದ ರಾಜಕೀಯದಲ್ಲಿದ್ದಾರೆ ಅಂತ, 25 ವರ್ಷದಿಂದ ಇದ್ದಾರೆ. ಅವ್ರ ಹೆಸರು ಉಳಿಯುವಂತ ಯಾವ್ದಾದ್ರು ಒಂದು ಕೆಲಸ ಹೇಳಿ ನೋಡೋಣ, ಅವ್ರು ಮಾಡಿರೋದು ಹೇಳಿ ನೋಡೋಣ, ನೀವು ಹೇಳಿ ನೋಡೋಣ. ಮೇಕೆದಾಟು ಪಾದಯಾತ್ರೆ ಅಲ್ಲ, ಕೆಲಸಗಳನ್ನು ಹೇಳಿ. ಅಲ್ಲ, ಇದು ಅವರು ಇಂಧನ ಸಚಿವರಾಗಿದ್ದಾಗ KEB ನಲ್ಲಿ ಒಂದಷ್ಟು ಅಪಾಯಿಂಟ್ಮೆಂಟ್ಗಳನ್ನ ಮಾಡಿಕೊಂಡ್ರು, ಪಾವಗಡದಲ್ಲಿ ಒಂದಷ್ಟು, ಅದೆಲ್ಲ ಅವ್ರ ಹೆಸರು, ಪಾವಗಡದಲ್ಲಿ ಒಂದಷ್ಟು ಯೋಜನೆಗಳನ್ನ ಪ್ರಾರಂಭ ಮಾಡಿ, ಬೇರೆ ರೀತಿ ಕಾರಣಗಳು ಇದಾವೆ. ಅದೆಲ್ಲ ಸೋಲಾರ್ ಸಿಸ್ಟಮ್ ಅನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರಾರಂಭ ಮಾಡಿ, ಅದನ್ನ ನೋಡಿ ಸರ್, ಸೋಲಾರ್ ಸಿಸ್ಟಮ್ ನ ಮಾಡಿದ್ದು ದೊಡ್ಡ ಸಾಧನೆ ಅಂತ ಹೇಳಕ್ಕಾಗಲ್ಲ. ಅದರಿಂದ ಏನೇನಾಯ್ತು, ಆ ಟೆಂಡರ್ನವ್ರು ಹೆಂಗೆ ಹ್ಯಾಂಡಲ್ ಮಾಡಿದ್ರು ಏನು ಎಲ್ಲರಿಗೂ ಗೊತ್ತಿರೋ ವಿಚಾರಗಳವು, ಅದನ್ನ ಮಾತಾಡಕ್ಕಾಗಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ನಿತಿನ್ ಗಡ್ಕರಿ ಹೈವೇ ರೋಡ್ ಮಾಡಿದಾರೆ ಅಂತ, ಈ ಪ್ರತಾಪ್ ಸಿಂಹ ನಾನು ಮಾಡಿದ್ದೀನಿ ಬೆಂಗಳೂರು ಮೈಸೂರು ಅಂತ ಹೇಳ್ತಾನೆ, ದಶಪಥ ಹೆದ್ದಾರಿ ಅಂತ. ಅದನ್ನ ನೀವು ಯಾವುದೇ ರಸ್ತೆಗಳನ್ನ ನೀವು ಅಭಿವೃದ್ಧಿ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಅದು ವ್ಯವಹಾರ, ಅದು ಟೋಲ್ ಕಲೆಕ್ಟ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಟೋಲ್ ಕಲೆಕ್ಟ್ ಮಾಡ್ತಾರೆ. ಅದು ಹೆಂಗೆ ನಿಮಗೆ ಡೆವಲಪ್ಮೆಂಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನೈಸ್ ರೋಡ್ ಮಾಡಿದ್ರು, ನೈಸ್ ರೋಡ್ಗೆ ಕೇಣಿ ಎಷ್ಟು ಖರ್ಚು ಮಾಡಿದ್ರು ಹೇಳಿ ನೋಡೋಣ. 1300 ಕೋಟಿ. ಕೇಣಿ 1 ಪೈಸೆನೂ ಅದ್ರಲ್ಲಿ ಖರ್ಚು ಮಾಡಿಲ್ಲ. ಎಷ್ಟು ಮಜಾ ಇದೆ ಅಂದ್ರೆ, ಫಸ್ಟ್ ಈ ರೀತಿ ಒಂದು ರಸ್ತೆ ಮಾಡ್ತೀನಿ ಅಂತ ಒಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಆದಮೇಲೆ ಗೌರ್ಮೆಂಟ್ ನೋಟಿಫಿಕೇಶನ್ ಹೊಡುತ್ತೆ, ಆ ರೈತರ ಜಮೀನೆಲ್ಲ ಕೇಣಿಗೆ ಕೊಡುತ್ತೆ, ಅಶೋಕ್ ಕೇಣಿಗೆ ಕೊಡುತ್ತೆ. ಈ ಅಶೋಕ್ ಕೇಣಿ ಏನು ಮಾಡ್ತಾನೆ ಅಂದರೆ, ಈ ಜಮೀನೆಲ್ಲ ICICI ಬ್ಯಾಂಕ್, ಖಾಸಗಿ ಬ್ಯಾಂಕ್, ಅದೇ ಬ್ಯಾಂಕಲ್ಲೇ ಅವನು ಒತ್ತಿಟ್ಟಿರೋದು, ಖಾಸಗಿ ಬ್ಯಾಂಕಿಗೆ ಒತ್ತಿಟ್ಟು 1300 ಕೋಟಿ ಸಾಲ ಪಡಿತಾರೆ. ಸಾಲ ಪಡೆದು ಆ 1300 ಕೋಟಿನಲ್ಲಿ ರೈತರಿಗೆ ಪರಿಹಾರ ಮತ್ತು ರಸ್ತೆನ ನಿರ್ಮಾಣ ಮಾಡ್ತಾರೆ. ಇದು ಕೇಣಿ ಏನಿದೆ ಇನ್ವೆಸ್ಟ್ಮೆಂಟು, ಬುದ್ಧಿವಂತ ಬಿಸ್ನೆಸ್. 30 ವರ್ಷದವರೆಗೂ ಟೋಲ್ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಸರ್ಕಾರದಿಂದ ಪರ್ಮಿಷನ್ ತಗತ್ತೆ. ಅವನ ಇನ್ವೆಸ್ಟ್ಮೆಂಟ್ ಏನಿದೆ? ಏನಿಲ್ಲ. ಈಗ ಹೇಳಿ, ಈಗ ವ್ಯವಹಾರ ಯಾವ ರೀತಿ ಮಾಡ್ತಾರೆ, ಕಾಂಟ್ರಾಕ್ಟರ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ರಾಜಕಾರಣಿಗಳು ಈ ತರದ ಒಂದು ಸ್ಕೀಮ್ ಅನ್ನ ರೆಡಿ ಮಾಡಿಕೊಂಡು ಹೇಗೆ ಖಾಸಗಿ ವ್ಯಕ್ತಿಗಳನ್ನ ತಮ್ಮ ಮನೆಗೆ ಕರೆಸಿ ಅವ್ರ ಕಡೆಯಿಂದ ಕೆಲಸ ಮಾಡಿಸಿ ದುಡ್ಡು ಅವ್ರಿಗೆ ಕೊಟ್ವಿ ಅನ್ನೋ ತರ ಅಕೌಂಟ್ ಅಲ್ಲಿ ತೋರಿಸಿ ಇವ್ರು ಯಾವ ತರ ಲಾಭ ಮಾಡ್ಕೋತಾರೆ. ಸರ್, ಈಗ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥದ್ದು ಕರ್ನಾಟಕದಲ್ಲಿ. ರಾಜ್ಯ ಸರ್ಕಾರ ಅತಿ ಹೆಚ್ಚು ಕಾಂಗ್ರೆಸ್ಸಿನ ನಮ್ಮದೇ ಸರ್ಕಾರ ಟ್ಯಾಕ್ಸ್ ಕೊಡ್ತಾ ಇರತಕ್ಕಂಥದ್ದು. ಈ ಹಂತದಲ್ಲಿ ಇದು ರಾಜಕೀಯ ಕಾಂಗ್ರೆಸ್ಸಿನ ಭವಿಷ್ಯಕ್ಕೆ ಈ ಬೆಳವಣಿಗೆ ದೊಡ್ಡ ಏನಾದರೂ ಡೆವಲಪ್ಮೆಂಟ್ ಕೊಡುತ್ತಾ? ಈಗ ಒಂದು ತಿಳ್ಕೊಳ್ಳಿ, ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮರ್ಥವಾಗಿ ಎದುರಿಸುವಂತಹ ನಾಯಕರು ಯಾರಿದ್ದಾರೆ ರಾಜ್ಯದಲ್ಲಿ? ಕುಮಾರಸ್ವಾಮಿ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಇದ್ದಾರೆ, ಬಿಜೆಪಿ ಅವರು ಒಂದಷ್ಟು ಜನ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ? ಸಿದ್ದರಾಮಯ್ಯ ಇದ್ದಾರೆ. ನೋಡಿ, ಒಂದು ಲೆಕ್ಕಾಚಾರವನ್ನು ಸಣ್ಣದಾಗಿ ಗಮನಿಸಿ. ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ಸಿಗೆ ಬರ್ತಾರೋ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದಾಗ ಅವರ ಒಂದು ಬುದ್ಧಿ ಶಕ್ತಿ ಯಾವ ಲೆವೆಲ್ಗಿತ್ತು ಅಂದರೆ, ಕಾಂಗ್ರೆಸ್ನಲ್ಲಿ ತಮಗೆ ಇವತ್ತಲ್ಲ ನಾಳೆ ತೊಡಕಾಗಬೇಕಾದವರು ಯಾರಿದ್ದಾರೆ, ತೊಡಕಾಗುವವರಂಥವ್ರು ಯಾರಿದ್ದಾರೆ ಅಂತ ಅಂದಾಗ ಇಬ್ಬರನ್ನ ಅವರು ನೋಟಿಸ್ ಮಾಡ್ತಾರೆ, ಇಬ್ಬರನ್ನ ಗುರುತಿಸ್ತಾರೆ. ಒಬ್ಬರು ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಬ್ಬರು ಡಿ ಕೆ ಶಿವಕುಮಾರ್. 20 ವರ್ಷದ ಹಿಂದೆನೇ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ತಾಕತ್ತು ಏನು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿತ್ತು.
ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅವರು ದೆಹಲಿಗೆ ಕಳಿಸ್ತಾರೆ, ಇಲ್ಲಿ ಇರೋಕ್ಕೆ ಬಿಡಲ್ಲ. ಹ್ಮ್. ಪಾರ್ಲಿಮೆಂಟ್ ಮೆಂಬರ್ ಮಾಡ್ತಾರೆ, ರಾಜ್ಯಸಭೆಗೆ ಹೋಗ್ರಿ ಅಂತಾರೆ, ಬೆಂಗಳೂರಲ್ಲಿ ಇರೋಕ್ಕೆ ಬಿಡಲ್ಲ. ಕರ್ನಾಟಕದ ರಾಜಕಾರಣದಿಂದ ದೂರ ಇಡ್ತಾರೆ. ಅದು ಒಂದು ರೀತಿ. ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಯಾವ ರೀತಿ ಕಟ್ಟಿ ಹಾಕ್ತಾರೆ? 2013 ಮಂತ್ರಿ ಸ್ಥಾನ ಮಂತ್ರಿನೂ ಮಾಡಲ್ಲ, ಮಂತ್ರಿನೂ ಮಾಡಲ್ಲ. ಮಾಡಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ಲೈನ್ ಮಾಡ್ಕೊಂಡೇ ಬರ್ತಾರೆ. ಆದರೆ ಈ ಡಿ ಕೆ ಶಿವಕುಮಾರ್ ಇದಾರಲ್ಲ, ಇವರು ರಾಜಕೀಯವಾಗಿ ಒಂಥರ ಹೆಮ್ಮರವಾಗಿ ಬೆಳೆದಿದೆಯಲ್ಲ, ಅದೊಂದು ದೊಡ್ಡ ವಿಚಾರ. ಅಂದರೆ ಈ ಅಂಥ ಸಿದ್ದರಾಮಯ್ಯನವರಂಥ ಜನಪ್ರಿಯ ಧೀಮಂತ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಯಾವುದೇ ಕುಂದು ಕೊರತೆ ಇಲ್ಲದೆ, ಯಾವುದೇ ಮಾತುಗಳು ಬರದೆ, ಕಪ್ಪು ಚುಕ್ಕೆ ಇಲ್ಲದೆ, ದೊಡ್ಡ ಆರೋಪ ಅಪವಾದ ಭ್ರಷ್ಟಾಚಾರ ಏನು? ಆರೋಪ ಅಪವಾದ ಬೇರೆ, ಆರೋಪ ಅಪವಾದ ಬೇರೆ. ಇವ್ರದ್ದು ಹೆಂಗಿರುತ್ತೆ ಕತೆಗಳಂತ ಅಂದಾಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿಬಿಟ್ರು, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಕೊಟ್ಟಿರಲಿಲ್ಲ, ನೀವು ನೆನಪು ಮಾಡ್ಕೊಳ್ಳಿ. ಅವತ್ತು ಇವ್ರು ಇರಲಿಲ್ಲ, ಯಾರು ಹೇಳಿ, ಗವರ್ನರ್ ಇರಲಿಲ್ಲ. ಹೌದು. ಅವಾಗ ಏನ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಅವ್ರ ಕಾರ್ ಹತ್ತೋವರೆಗೂ ಅವ್ರ ಮನೇಲಿ ಕೂತು ಕರ್ಕೊಂಡೋಗಿ ರಾಜೀನಾಮೆ ಕೊಡಿಸಿದ್ರು. ಆಯ್ತಾ ಸರ್? ಮೊನ್ನೆಯೂ ಕೂಡ ಎರಡನೇ ಬಾರಿ ಸಂಪುಟ ವಿಸ್ತರಣೆ ಆದಾಗ ಸಿದ್ದರಾಮಯ್ಯನವರು ಬಂದಿರಲಿಲ್ಲ. ಹೌದು, ಬಂದಿರಲಿಲ್ಲ. ಅವಾಗ್ಲೂ ಹೋಗ್ಬೋದಿತ್ತಲ್ಲ, ಇವ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಕೂತ್ಬಿಟ್ಟು ಕರ್ಕೊಂಡೋಗಿ, ಬನ್ನಿ ಸರ್, ನೀವು ಇಲ್ದೆ ಹೆಂಗ್ ಮಾಡೋದು, ಬನ್ನಿ ಸರ್, ನಿಮ್ಮ ಆಶೀರ್ವಾದದಿಂದ ಅವರೆಲ್ಲ ಮಂತ್ರಿಗಳಾಗ್ತಿದ್ರೆ ನೀವು ಬನ್ನಿ ಸರ್ ಅಂತ ಕರ್ಕೊಂಡು ಹೋಗ್ಬೋದಿತ್ತಲ್ಲ, ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಪ್ರಶ್ನೆ ಕರೆಕ್ಟ್. ಡಿ ಕೆ ಅವರು ಹೋಗಿ ಅವ್ರನ್ನ ಕರಿಬಹುದಾಗಿತ್ತು, ಸಿದ್ದರಾಮಯ್ಯವ್ರನ್ನ ಕರಿಬಹುದಾಗಿತ್ತು ಅಲ್ವಾ, ಯಾಕೆ ಕರೀಲಿಲ್ಲ? ನಿಜ ನಿಜ. ಅದಾದ್ಮೇಲೆ ಸದನದಲ್ಲಿ ಮೊದಲನೇ ದಿನ ಮುಖ್ಯಮಂತ್ರಿಯಾಗಿ ಹೋಗುವಾಗ ಸದನಕ್ಕೆ ನಮಸ್ಕಾರ ಮಾಡಿ ತಲೆಬಾಗಿ ಮಾಡ್ಕೊಂಡು ಹೋದ್ರಲ್ಲ, ಅವತ್ತು ಹೋಗಿ ಸೀದಾ ಅವ್ರ ಮನೆಯಿಂದ ವಿಧಾನಸೌಧಕ್ಕೆ ಹೋಗುವಾಗ ಸಿದ್ದರಾಮಯ್ಯನವ್ರ ಕಾವೇರಿ ಸಿಗುತ್ತೆ. ಹೌದು. ಅವ್ರ ಮನೆಗೆ ಹೋಗಿ, ಬನ್ನಿ ಸರ್, ಇದ್ರಲ್ಲಿ ಹೋಗೋಣ, ಬನ್ನಿ, ಯಾಕೆಂತ ಕರ್ಕೊಂಡು ಹೋಗ್ಲಿಲ್ವಲ್ಲ? ನಿಜ ನಿಜ. ಓಕೆ ಸರ್, ಈಗ ಇದು ಈ ಡೆವಲಪ್ಮೆಂಟ್, ಅದಾನಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿಯ ಡೆವಲಪ್ಮೆಂಟ್ ಒಂದು ರೀತಿ ಕಾಂಗ್ರೆಸ್ ವಲಯಕ್ಕೆ ಅಥವಾ ಸಿದ್ದರಾಮಯ್ಯ ಬಣಕ್ಕೆ ಅದೇನೋ ಹೇಳ್ತಾರಲ್ಲ, ತುಪ್ಪ ಜಾರಿ ರೊಟ್ಟಿಗೆ ಬಿತ್ತು ಅಂತ ಹೇಳ್ತಾರಲ್ಲ, ಹಾಗೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ನಡೆಯ ವಿರೋಧದ ಒಂದು ಅಸ್ತ್ರ ಸಿಕ್ಕಾಗಿದೆಯಾ? ಖಂಡಿತವಾಗ್ಲೂ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದ್ ನಿಜ. ಆ ರೊಟ್ಟಿ ತಿನ್ನೋದು ಯಾರೀಗ? ತುಪ್ಪದಲ್ಲಿರೋದನ್ನ ಅವ್ರಿಗೆ ಲಾಭ. ಓಕೆ ಓಕೆ, ಯಾರು ತಿಂತಾರೆ ಅವ್ರಿಗೆ ಲಾಭ. ಓಕೆ ಓಕೆ, ಅಲ್ವಾ? ಹಾಗಾಗಿ ಈ ರಾಜಕೀಯ ಲೆಕ್ಕಾಚಾರಗಳು ಏನೇ ಇರಲಿ ಹಬೀಬ್ ಅವರೇ, ಕರ್ನಾಟಕದ ರಾಜಕಾರಣ ಇದು ಯಾವುದ್ರ ಮೇಲೇನು ಕೇಂದ್ರೀಕೃತ ಆಗಲ್ಲ. ಕರ್ನಾಟಕ ರಾಜಕಾರಣ ನಿರೀಕ್ಷೆ ಮಾಡೋದೇ ಬೇರೆ. ಅದಾದ್ಮೇಲೆ ಕಳೆದ 20-25 ವರ್ಷಗಳಿಂದ ಒಂದು ಬಾರಿ ಇರುವಂತ ಸರ್ಕಾರ ಮತ್ತೊಂದು ಬಾರಿ ಕರ್ನಾಟಕದಲ್ಲಿ ಇಲ್ಲ. ಜನ ಬದಲಾವಣೆಯನ್ನು ಬಯಸಿದ್ದಾರೆ. 2013ರಿಂದ 2018ರವರೆಗೂ ತುಂಬಾ ಚೆನ್ನಾಗಿರೋ ಸರ್ಕಾರವನ್ನ ಸಿದ್ದರಾಮಯ್ಯನವರು ಕೊಟ್ಟರು ಅಂತ ಮಾತುಗಳು ಇವತ್ತಿಗೂ ಇದೆ. ಆದ್ರೆ 2018ಕ್ಕೆ ಜನ ಸಿದ್ದರಾಮಯ್ಯನವ್ರಿಗೆ ಮತ ಕೊಡ್ಲಿಲ್ಲ. ಅದಕ್ಕೆ ಅದರದ್ದೇ ಅಂತ ಬೇರೆ ಬೇರೆ ಕಾರಣಗಳಿದಾವೆ. ಅದೇ ರೀತಿ ಈಗ 2 ವರ್ಷಕ್ಕೆಲ್ಲ ನಾನು ಬಂದಿದ್ದು, ನಾನು 2028 ಗೆಲ್ಲಕ್ಕೆ ಬಂದಿದ್ದೀನಿ ಅಂತ ಅವರದೇ ಕರ್ಮಭೂಮಿ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮೊದಲನೇ ದಿನ ಹೋದಾಗ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹೌದು ಹೌದು, ಮಾಡಿದ್ರು. ಏನು ಅನ್ನೋದನ್ನ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇದನ್ನು ನಾವು ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಈ ಅದಾನಿಯೊಂದಿಗಿನ ಸಂಬಂಧ ಅಥವಾ ಬಿಜೆಪಿ ಎಡೆಗಿನ ಪ್ರೀತಿ, ಡಿ ಕೆ ಶಿವಕುಮಾರ್ ಅವರ 28ರ ಚುನಾವಣೆಯ ತಂತ್ರಗಾರಿಕೆ. ಡಿ ಕೆ ಶಿವಕುಮಾರ್ ಈಗ ಏನಾಗ್ಬಿಡುತ್ತೆ ಅಂದ್ರೆ, ಅವರು ಯಾವ ಒಂದು ಅಂಶವನ್ನ ಇಟ್ಕೊಂಡು ಮುಖ್ಯಮಂತ್ರಿ ಆದ್ರು, ಯಾವ ತಂತ್ರದಿಂದ ಅವರು ಗೆಲುವು ಸಾಧಿಸಿದ್ರು ಅಂದ್ರೆ, ಅವರು ಆ ರೀತಿ ಗಾಳಿ ಸುದ್ದಿಯನ್ನ ಅಧಿಕಾರ ಹಸ್ತಾಂತರ ಅನ್ನುವಂತಹ ಚರ್ಚೆ ಯಾವಾಗ ಶುರು ಆಗುತ್ತೋ ಆವಾಗ ಅಲ್ಲಿಂದನೇ ಶುರು ಮಾಡಿದ್ರು. ಈ ರೀತಿಯ ಒಂದು ಗಾಳಿ ಸುದ್ದಿಯನ್ನ ಅವ್ರ ಟೀಮ್ ಹರಡ್ಕೊಂಡು ಬಂತು. ಅವ್ರ ಸೋಷಿಯಲ್ ಮೀಡಿಯಾ ಅಷ್ಟು ಚೆನ್ನಾಗಿ ಅವ್ರ PR ಸೆಕ್ಷನ್ ಕೆಲಸ ಮಾಡ್ಕೊಂಡ್ಬಂತು. ಬಿಜೆಪಿ ನೋಡಿ ಅವ್ರು ಏನ್ ಮಾಡ್ತಾರೆ, ಶಿವರಾತ್ರಿ ಸಮಯದಲ್ಲಿ ಸದ್ಗುರು ಕೊಯಮತ್ತೂರ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಮಿತ್ ಶಾ ಪಕ್ಕದಲ್ಲಿ ಕೂತ್ಕೊಳ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ದೆಹಲಿಗೆ ಹೋದಾಗ ಅವರು ಯಾವುದು ಜಲಸಂಪನ್ಮೂಲ ಸಚಿವರು ಇದ್ದಾಗ ನಾನು ಆ ಕೆಲಸಕ್ಕೆ ಹೋಗ್ತೀನಿ, ಈ ಕೆಲಸಕ್ಕೆ ಹೋಗ್ತೀನಿ ಅಂತ ಪದೇ ಪದೇ ಹೋಗಿ ಕೇಂದ್ರ ನಾಯಕರನ್ನ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ, ರಾಜನಾಥ್ ಸಿಂಗ್ನ ಭೇಟಿ ಮಾಡ್ತಿದ್ರು. ಅಂದ್ರೆ ಅವ್ರು ಇಂಡೈರೆಕ್ಟ್ ಆಗಿ ಒಂದು ಕಡೆ ಗಾಂಧಿ ಕುಟುಂಬದ ಬಗ್ಗೆ ಅವ್ರಿಗಿರುವಂತ ನಿಷ್ಠೆ ಅದನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಕರ್ನಾಟಕದ ನೀಲಿ ಕಣ್ಣಿನ ಹುಡುಗ ಯಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್. ಮತ್ತೊಂದು ಕಡೆ AICC ಲೆವೆಲ್ ನಲ್ಲಿ ATM ಯಾರಪ್ಪ ಅವರಿಗೆ ಅಂದ್ರೆ ಕರ್ನಾಟಕದ ಡಿ ಕೆ ಶಿವಕುಮಾರ್. ಅಂತಹ ಬಾಂಧವ್ಯ ಹೈಕಮಾಂಡ್ ಜೊತೆಗೆ ಒಂದು, ಜೊತೆಗೆ ನೀವೇನಾದ್ರೂ ಕೈ ಬಿಟ್ರೆ ನಾನು ನನ್ನ ದಾರಿ ನೋಡ್ಕೋತೀನಿ ಅನ್ನುವಂಥದ್ದು. ಎಕ್ಸಾಕ್ಟ್ಲಿ, ನಾನು ರೆಡಿ ಇದ್ದೀನಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಭಾವನಾತ್ಮಕವಾಗಿ ಇರುವಂತ ವ್ಯಕ್ತಿ ಅಲ್ಲ.
ಪಕ್ಕಾ ಲೆಕ್ಕಾಚಾರ ಅವರ ನೋಡಿ, ಸಿದ್ದರಾಮಯ್ಯನವರ ಒಂದು ಹಮ್ಮು ಬಿಮ್ಮು ನಿಮಗೆ ಗೊತ್ತಾಗುತ್ತೆ. ಹೌದು, ಗೊತ್ತಾಗ್ಬಿಡುತ್ತೆ, ಬಹಿರಂಗವಾಗಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರ ಒಂದು ಗತ್ತು ಗೈರತ್ತು ನಿಮಗೆ ಗೊತ್ತಾಗುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ದಿನದ 24 ಗಂಟೆಗಳಲ್ಲೂ ಅವರಿಗೆ ಸಮಾಧಾನ ತರುವಂತ ವಿಚಾರಗಳಿರ್ಲಿ, ಅವರಿಗೆ ಬೇಜಾರ ತರುವಂತ ವಿಚಾರಗಳಿರ್ಲಿ, ಅವರನ್ನು ತೋರಿಸ್ಕೊಳ್ಳಲ್ಲ. ಅವರು ದೆಹಲಿ ಫ್ಲೈಟ್ ಹತ್ತುವಾಗ ಯಾವ ರೀತಿ ಇರ್ತಾರೋ, ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ಲಿಲ್ಲ ಅಂದ್ರೂ ವಾಪಸ್ ಬರೋವಾಗ ಅದೇ ರೀತಿ ಇರ್ತಾರೆ. ತೋರಿಸ್ಕೊಳ್ಳಲ್ಲ ಅವರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರವನ್ನ, ರಾಜಕೀಯ ಲೆಕ್ಕಾಚಾರವನ್ನ ನೀವು ಅನಲೈಸ್ ಮಾಡೋದು ತುಂಬಾ ಕಷ್ಟ. ಎಸ್, ಎಕ್ಸಾಕ್ಟ್. ಇಲ್ಲಿ ಇನ್ನೊಂದು ದೊಡ್ಡ ಬೆಳವಣಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಈ ಹೊತ್ತಿಗೆ ರಾಜಕೀಯ ವಿರೋಧಿಗಳಂತಿರ್ತಕ್ಕಂಥದ್ದು ಅದು ಬಿಜೆಪಿ ಅಲ್ಲ ನನ್ನ ಪ್ರಕಾರ. ಕಾಂಗ್ರೆಸ್ನಲ್ಲಿರ್ತಕ್ಕಂಥದ್ದೇ ಒಂದು ಬಣ, ಬಿಟ್ಟರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಥವಾ JDS. ಎಚ್ ಡಿ ಕುಮಾರಸ್ವಾಮಿ ಅಥವಾ JDS ಬಿಜೆಪಿ ಜೊತೆಗೆ ಸಖ್ಯ ಅದನ್ನ ತಾವು ಮೇಲ್ಪಂಕ್ತಿ ಹಾಕ್ಲಿಕ್ಕೆ, ಇನ್ನೂ ಹತ್ತಿರ ಆಗ್ಲಿಕ್ಕೆ ಏನಾದರೂ ಈ ನಡೆಗಳನ್ನ ನಡೀತಾ ಇದ್ದಾರೆ? ಇಲ್ಲ, ಇಲ್ಲಿ ನೋಡಿ, ನನಗೆ 2 ರೀತಿ ಪ್ರಶ್ನೆಗಳಿದಾವೆ. ಇಲ್ಲಿ ನಿಮ್ಮ ಪ್ರಶ್ನೆಗೆ ನಾನು ಉಪ ಪ್ರಶ್ನೆಗಳು ಅಂತ ಅಂದ್ಕೊಳ್ಳಿ. ಈಗ ಕರ್ನಾಟಕದ ರಾಜಕಾರಣ ಅಂದ್ರೇನೆ ಹಬೀಬ್, ಇಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರ ಮೇಲಾಟ ಅಷ್ಟೇ. ಅವರಿಬ್ಬರಲ್ಲಿ ಯಾರಿಗಾದ್ರೂ ಅಧಿಕಾರ ಬೇಕು. ಅವರಿಬ್ಬರಲ್ಲಿ ಅಧಿಕಾರ ಇದ್ದಾಗ ಮತ್ತೊಬ್ಬರು ಅದಕ್ಕೆ ತೊಂದರೆ ಕೊಡೋದಂಗೆ ಸೈಲೆಂಟ್ ಆಗಿರ್ತಾರೆ. ಅದನ್ನ ಬಿಟ್ಟು ಬೇರೆಯವ್ರು ಯಾರಾದ್ರೂ ಅಧಿಕಾರಕ್ಕೆ ಬಂದ್ರೆ, ಅದರಲ್ಲಿ ಹಿಂದುಳಿದವರು ಯಾರಾದ್ರೂ ಅಧಿಕಾರಕ್ಕೆ ಬಂದ್ರೆ ಇಬ್ರು ಸೇರಿ ಅವ್ರು ಕಾಲಿಡಿದು ಎಳಿತಾರೆ. ಇದು ಕರ್ನಾಟಕ ರಾಜಕಾರಣ. ಇದು ನಿಜ, ಹಲವು ಬಾರಿ ಸಾಬೀತಾಗಿದೆ. ನಿಜ, ಕಳೆದ 25 ವರ್ಷಗಳಿಂದ ಸರ್ ಒಕ್ಕಲಿಗರು ಲಿಂಗಾಯತರು ಬಿಟ್ರೆ ಓಕೆ, ಕಾಂಗ್ರೆಸ್ನ ಎಸ್ ಬಂಗಾರಪ್ಪ, ಅದಾದ್ಮೇಲೆ ವೀರಪ್ಪ ಮೊಯ್ಲಿ, ಸಿದ್ದರಾಮಯ್ಯ ಬಿಟ್ರೆ ಬೇರೆ ಯಾರು ಬೇರೆಯವರು ಬಂದಿದ್ದಾರೆ? ಧರಮ್ ಸಿಂಗ್ ಮಧ್ಯದಲ್ಲಿ ಒಂದು ಸ್ವಲ್ಪ ಬಂದು ಹೋದ್ರು. ಯಾರಿದ್ದಾರೆ ಹೇಳಿ? ಒಕ್ಕಲಿಗರು ತಪ್ಪಿದ್ರೆ ಮೇಜರ್ ಕಳೆದ 20 ವರ್ಷ 2008ರಿಂದ 26ವರೆಗೂ ಇತ್ತೋಳಿ, 28ವರೆಗೂ ತಗೊಳ್ಳಿ. ಯಾರು? ಸಿದ್ದರಾಮಯ್ಯ ಒಬ್ರನ್ನ ಬಿಟ್ರೆ ಉಳಿದವರು ಲಿಂಗಾಯತರು ಇದ್ದಾರೆ. ಲಿಂಗಾಯತರು 3 ಜನ ಮುಖ್ಯಮಂತ್ರಿ. ಹೌದು ಅಲ್ವಾ? ಆಮೇಲೆ ಒಕ್ಕಲಿಗರು ಅಲ್ವಾ? ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ, ಅದ ಜಗದೀಶ್ ಶೆಟ್ಟರ್ ಅಲ್ವಾ? ಇವರು ಕುಮಾರಸ್ವಾಮಿ ತಪ್ಪಿದ್ರೆ ಡಿ ಕೆ ಶಿವ, ಕುಮಾರಸ್ವಾಮಿ ತಪ್ಪಿದ್ರೆ ಡಿ ಕೆ ಶಿವ, ಮಧ್ಯದಲ್ಲಿ ಸದಾನಂದ ಗೌಡ್ರು. ಮತ್ತೆ ಯಾರಿದ್ದಾರೆ? ಯಾರಿಲ್ಲ, ಒಕ್ಕಲಿಗರು. ಇಂಥ ಸಂದಿಗ್ಧತೆಯಲ್ಲಿ ಮತ್ತೊಂದು ಇಲ್ಲಿ ಏನಂದ್ರೆ, ಡಿ ಕೆ ಶಿವಕುಮಾರ್ ಕಮಿಟ್ಮೆಂಟ್ ಇರುವಂತ ವ್ಯಕ್ತಿ. ಅವರು ರಾಜಕೀಯ ಲಾಭ ನಷ್ಟ ಲೆಕ್ಕಾಚಾರಗಳಿಗಿಂತ ಮಹತ್ವಾಕಾಂಕ್ಷೆ ಜಾಸ್ತಿ ಇದೆ. ಒಂದು ಗೊತ್ತು ಗುರಿಯನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. ಇದೇ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ, ಓಕೆ, ಆ ಮುಖ್ಯಮಂತ್ರಿ ಸರ್ಕಾರ ಪತನ ಆಗುತ್ತೆ, ಸಿದ್ದರಾಮಯ್ಯ ಟೀಮ್ ಏನೇನೋ ಮಾಡ್ತಿದ್ದಾರೆ, ಧರ್ಮಸ್ಥಳದ ಯಾವುದು ಶಾಂತಿವನದಲ್ಲಿ ಏನೋ ಕ್ರಾಂತಿ ಮಾಡ್ಕೊಂಡಿದ್ದಾರೆ ಅಂತ, ಬಾಂಬೆ ಬ್ರದರ್ಸ್ ಎಲ್ಲ ಬಾಂಬೆಗೆ ಹೋಗ್ತಿದ್ದಾರೆ ಅನ್ನೋ ತರ ವಿಚಾರಗಳು ಬಂದಾಗ, ಡಿ ಕೆ ಶಿವಕುಮಾರ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆನ್ನೆಲುಬಾಗಿ ನಿಂತವ್ರು ಯಾರು? ಇದೇ ಡಿ ಕೆ ಶಿವಕುಮಾರ್. ಅವ್ರು ಯಾವತ್ತೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಬೆನ್ನಿಗೆ ಅವಾಗ ಚುರಿ ಹಾಕ್ಲಿಲ್ಲ. ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಒಬ್ರು ಕೂಡ ಅವತ್ತು ಪಕ್ಷಾಂತರ ಮಾಡಲಿಲ್ಲ. ಇದೇ ನಿಖಿಲ್ ಸ್ವಾಮಿ ಮಂಡ್ಯದಲ್ಲಿ ಎಲೆಕ್ಷನ್ಗೆ ನಿಂತಾಗ ಸುಮಲತಾ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿ ನಿಖಿಲ್ ಪರವಾಗಿ ಪ್ರಚಾರ ಮಾಡಿದ್ಯಾರು? ಡಿ ಕೆ ಶಿವಕುಮಾರ್. ಸುಮಲತಾ ಪರವಾಗಿ ಒಂದು ಜೋಡಿ ಎತ್ತಿತ್ತು, ದರ್ಶನ್ ಮತ್ತು ಯಶ್. ಹೌದು. ಅದೇ ನಿಖಿಲ್ ಪರವಾಗಿ ಕುಮಾರಣ್ಣ ಮತ್ತೆ ಡಿ ಕೆ, ಇವರಿಬ್ರು ಜೋಡಿ ಎತ್ತುಗಳು ಅನ್ನೋ ತರ ಪ್ರೊಜೆಕ್ಷನ್. ಹೌದು, ನೋಡು. ಅಲ್ಲಿಯೂ ಕೂಡ ಪ್ರಾಮಾಣಿಕವಾಗಿ ಡಿ ಕೆ ಕೆಲಸ ಮಾಡಿದ್ರು. ಅಲ್ಲಿ ಉಲ್ಟಾ ಹೊಡೆದಿದ್ದು ಇದೇ ಸಿದ್ದರಾಮಯ್ಯ ಅಂಡ್ ಟೀಮ್, ನಿಖಿಲ್ನ ಸೋಲ್ಸಕ್ಕೆ. ಓಕೆ, ಬಟ್ ಇವತ್ತಿನ ರಾಜಕಾರಣ ಹಾಗಿಲ್ಲ. ಈಗ ಕುಮಾರಸ್ವಾಮಿಯವರು ಡಿ ಕೆ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಅದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಡಿ ಕೆ ಅವರ ಈ ನಡೆ JDS ಭವಿಷ್ಯಕ್ಕೆ ಏನಾದರೂ ಸರಿಗ ವರ್ಕೌಟ್ ಆಗುತ್ತೆ? ಈಗ ನೋಡಿ, ಈಗ ಹೇಗಿದೆ ಅಂದ್ರೆ, ಕುಮಾರಣ್ಣನ ಮೈಂಡ್ ಅಲ್ಲಿ ಏನಿದೆ? ಸಿಎಂ ಸೀಟ್ 2028ಕ್ಕೆ ನಾನೇ. ಹೌದು. ಡಿ ಕೆ ಮೈಂಡ್ ಅಲ್ಲಿ ಏನಿದೆ? ನಾನೇ ಸಿಎಂ. 2028ಕ್ಕೆ ನಾನೇ ಸಿಎಂ ಅಂತ. ಇಬ್ಬರಲ್ಲಿ ಒಬ್ರು ಆಗಕ್ಕೆ ಸಾಧ್ಯ. ಹೌದು, ಆಯ್ತಾ? ಡಿ ಕೆ ಶಿವಕುಮಾರ್ ಏನಾದ್ರೂ ಟಾರ್ಗೆಟ್ 120+ ಇದ್ರೆ ಅವ್ರು ಹೆಚ್ಚಿನ ಸ್ಥಾನಗಳನ್ನು ಎಲ್ಲಿ ಗೆಲ್ಲಬೇಕು? ಒಕ್ಕಲಿಗರ ಕೋಟೆ ಆಗಿರ್ತಕ್ಕಂಥ ಅವ್ರ ಮನೇಲಿ ಗೆಲ್ಬೇಕು, ಅವ್ರ ತಾಲೂಕು ಗೆಲ್ಬೇಕು, ಅವ್ರ ಜಿಲ್ಲೆಯಲ್ಲಿ ಗೆಲ್ಬೇಕು, ಅವ್ರ ಸಮುದಾಯದವ್ರನ್ನ ಫಸ್ಟ್ ಓಲೈಸ್ಕೋಬೇಕು. ಆಯ್ತಾ ಸರ್? ಅವರು ಅವರ ಸಮುದಾಯದವ್ರನ್ನ ಓಲೈಸ್ಕೋಬೇಕಂದ್ರೆ ಅವ್ರು ಹೋಗ್ಬೇಕಾಗಿರೋದು ಹಳೆ ಮೈಸೂರು ಭಾಗಕ್ಕೆ. ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಇಷ್ಟು ಜಿಲ್ಲೆಗಳು. ಇಷ್ಟು ಜಿಲ್ಲೆಗಳಲ್ಲಿ ಒಕ್ಕಲಿಗರು ಏನಾದ್ರು ಡಿ ಕೆ ಎಂದು ಹೋದ್ರೆ ಲಾಸ್ ಆಗೋದು ಯಾರಿಗೆ? ಕುಮಾರಣ್ಣ. ಅವ್ರ ಕಣ್ಣೆದ್ರಿಗೇನೆ ಅವ್ರ ಭವಿಷ್ಯ ಕಾಣ್ತಾ ಇದ್ರು ಕುಮಾರಣ್ಣ ಸೈಲೆಂಟ್ ಆಗಿ ಕೂತ್ಕೊಳ್ಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ಅಲ್ಲಿ ಶುರುವಾಗಿದ್ದು.
ಅದು ಅವರ ಸಾಮ್ರಾಜ್ಯ ಪತನ ಆಗುತ್ತೆ ಅಂತ ಅಂದಾಗ, ಯಾರೋ ಮತ್ತೊಬ್ಬ ನಾಯಕ ಒಕ್ಕಲಿಗರ ಕೋಟೆಗೆ ದಂಡೆತ್ತಿ ಬರ್ತಾರೆ ಅಂತ ಅಂದಾಗ ಅವರ ಕೋಟೆಯನ್ನ ರಕ್ಷಣೆ ಮಾಡ್ಕೊಳ್ಳದೆ ಆಯ್ತಪ್ಪ ಬಂದು ಕೊಳ್ಳೆ ಹೊಡ್ಕೊಂಡು ಹೋಗಂತ ಕೂತ್ಕೊಂಡ್ರೆ ಅವ್ರು ಯಾವ ಸೀಮೆ ರಾಜ ಆಗ್ತಾನೆ? ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅದಾನಿ ಅವರ ಒಂದು ನಡೆ ಇದೆಯಲ್ಲ, ಅವರನ್ನು ಸೌಜನ್ಯತ ಭೇಟಿನೋ ವ್ಯವಹಾರನೋ ಅದು ಸೈಡಿಗೆ ಇಟ್ಬಿಡೋಣ. ಆದರೆ ರಾಜಕಾರಣದ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಒಂದೇ ಕಲ್ಲಿಗೆ ಈ ಒಂದು ಭೇಟಿಯಿಂದ 3 ಹಕ್ಕಿ ಹೊಡೆದ್ರ ಅಂತ. ಒಂದು, ಸಿದ್ದರಾಮಯ್ಯನವರ ಬಣ, ಕಾಂಗ್ರೆಸ್ಸಲ್ಲೇ ಇರತಕ್ಕಂಥ ಸಿದ್ದರಾಮಯ್ಯ ಬಣವನ್ನು ಹೆಣೆಯುವಂಥದ್ದು, JDS ಮತ್ತು JDS ನಾಯಕರನ್ನು ಹೆಣೆಯುವಂಥದ್ದು, ಮತ್ತು ಕಾಂಗ್ರೆಸ್ನ ಹೈಕಮಾಂಡಿಗೆ ಒಂದು ಮೆಸೇಜನ್ನು ಕಳಿಸುವಂಥದ್ದು, ಜೊತೆಗೆ BJP ಜೊತೆಗೆ ನಾನು ಸಖ್ಯ ಇದ್ದೀನಿ, ಅಥವಾ ಮೋದಿ, ಅದಾನಿಗೆ ಹತ್ತಿರ ಆಗಿರ್ತಕ್ಕಂಥ ಮೋದಿ, ಅಮಿತ್ ಶಾ ಜೊತೆಗೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳಬಲ್ಲೆ ಅನ್ನೋಂಥ ಮೆಸೇಜನ್ನು ಕಳಿಸ್ತಿದ್ದಾರೆ. ಅಲ್ಲ, ನನಗೊಂದು ಅರ್ಥ ಆಗಿಲ್ಲ. ಈಗ ಅದಾನಿ ಡಿ ಕೆ ಶಿವಕುಮಾರ್ ಮೀಟ್ ಆದ್ರೆ ಸಿದ್ದರಾಮಯ್ಯನವ್ರಿಗೆ ಏನು ಮೆಸೇಜ್ ಕೊಟ್ಟಂಗ ಅವರು? ಅಲ್ಲ, ಅಂದರೆ ಸಿದ್ದರಾಮಯ್ಯೇತರ ಸರ್ಕಾರವನ್ನು ಕೂಡ ರಚಿಸಲಿಕ್ಕೆ ಅಥವಾ ಮುಂದೆ ನಾನು ರೆಡಿ ಇದ್ದೀನಿ ಅನ್ನೋ ಶಕ್ತಿ ಪ್ರದರ್ಶನನ ಅಂತ. ಹಂಗೆಲ್ಲ ಇರಲ್ಲ ಸರ್. ಯಾಕಂದ್ರೆ 2028 ಮೇಲೆ ಕಣ್ಣಿಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ನಂಬಿ ಸಿದ್ದರಾಮಯ್ಯನಂತ ಜನಮಾನಸದಲ್ಲಿರುವಂಥ ಮುಖ್ಯಮಂತ್ರಿಯನ್ನ ಬದಲಾಯಿಸಿರುವಂಥ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ರೀತಿ ಮೆಸೇಜ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ರಾಜಕೀಯವಾಗಿ ಸಾಧ್ಯ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಯಾವುದೋ ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗಿದ್ದು ನಾನು ನೋಡಿದೆ. ಕೇಸರಿ ಶಾಲ್ ಹಾಕೊಂಡು ಯಾರೋ BJP ನಾಯಕರು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಇವ್ರು ಏನು ಮಾಡಕ್ ಹೊರಟಿದ್ದಾರೆ ಅಂದ್ರೆ, ನಾನು ಇವತ್ತು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಓದಿರೋದು ಇಂಗ್ಲಿಷ್ ಯಾವುದು ಕ್ರೈಸ್ತ ಸ್ಕೂಲ್ನಲ್ಲಿ, ಅವ್ರು ಯಾವತ್ತೂ ನನ್ಗೆ ಮತಾಂತರ ಮಾಡಿ ಅಂತ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಇದೇ BJPಯವರು ಡಿ ಕೆ ಶಿವಕುಮಾರ್ ವಿರುದ್ಧ ಅತಿ ದೊಡ್ಡ ಹೋರಾಟವನ್ನು ರೂಪಿಸಿದ್ದು ಕನಕ್ಪುರದಲ್ಲಿರುವಂಥ ಯಾವುದೋ ಬೆಟ್ಟವನ್ನು ಜೀಸಸ್ ಏನೋ ಬೆಟ್ಟ ಮಾಡ್ತೀನಿ, ಯೇಸು ಬೆಟ್ಟ ಮಾಡ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಕನಕ್ಪುರವನ್ನು ಇವರು ಕ್ರಿಶ್ಚಿಯನ್ ಮಸಿನರಿಗಳಿಗೆ ಒಪ್ಪಿಸ್ತಾ ಇದ್ದಾರೆ ಅಂತ ಹೋರಾಟ ಮಾಡಿದ್ದಾರೆ. ಹೌದು, ನಿಜ, ಕರೆಕ್ಟ್. ಅವ್ರು ಫೈನಲಿ ಏನು ಮಾಡ್ಕೋತಾರೆ ಡಿ ಕೆ ಶಿವಕುಮಾರ್ ಅವರು ಅಂದರೆ, ಈ ಕಡೆ ಅವರು ಇಲ್ಲ, ಆ ಕಡೆ ಇವರು ಇಲ್ಲ ಅನ್ನೋ ಥರ ಮಾಡ್ಕೋತಾರೆ. ಅಲ್ಲ, ಒಂದು ಜನರಲ್ ಆಗಿ ಡಿ ಕೆ ಶಿವಕುಮಾರ್ ಮತ್ತು ಅದಾನಿಯವರ ಭೇಟಿಯನ್ನು ಇಷ್ಟೊಂದು ರಾಜಕೀಯ ಬಣ್ಣಗಳನ್ನು ನಾವು ಯಾಕೆ ಕೊಡಬೇಕು ಅಂತ. ಯಾಕಂದರೆ ಅದಾನಿ ಕೇವಲ ಡಿ ಕೆ ಶಿವಕುಮಾರ್ ಜೊತೆ ಭೇಟಿಯಾಗಿಲ್ಲ, ಅಶೋಕ್ ಗೆಹ್ಲೋಟ್ ಇದ್ರಲ್ಲ ರಾಜಸ್ಥಾನದಲ್ಲಿ, ಅವ್ರ ಜೊತೆಗೆ ಹೋಗಿ ಭೇಟಿ ಮಾಡಿ ಅಲ್ಲೇ ಒಂದಷ್ಟು ವ್ಯವಹಾರವನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆ ಕೇರಳದ ಸತೀಸನ್ ಇದಾರಲ್ಲ ಇವತ್ತಿನ CM, ಅವರು ಕೂಡ ಅದಾನಿ ಜೊತೆ ಬೇಕಾದಷ್ಟು ಒಪ್ಪಂದಗಳನ್ನು ಇದನ್ನು ಮಾಡ್ಕೊಂಡಿದ್ದಾರೆ. ನಾವು ಇದನ್ನೇ ಯಾಕೆ ರಾಜಕೀಯ ದೃಷ್ಟಿಯಲ್ಲಿ ನೋಡಬೇಕು? ಕರೆಕ್ಟ್, ನಿಮ್ಮ ಪಾಯಿಂಟ್ ಕರೆಕ್ಟ್ ಬಂದ್ವಿ. ಈಗ ಈ ಚರ್ಚೆ ಅಂತಿಮವಾಗಿ ಒಂದು ಒಳ್ಳೆ ಟೈಮಿಗೆ ಬಂದಿದೆ. ಹೌದು, ಅದನ್ನು ರಾಹುಲ್ ಗಾಂಧಿ ಅವರು ಹೇಳಬೇಕು. ಹೌದು, ಡಿ ಕೆ ಶಿವಕುಮಾರ್ ಅದಾನಿ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ, ಅವರಿಬ್ಬರದ್ದು ವ್ಯವಹಾರ ಇದೆ, ಹಾಗಾಗಿ ಅವರಿಬ್ಬರು ಭೇಟಿ ಆಗಿರೋದ್ರಲ್ಲಿ ತಪ್ಪೇನಿದೆ ಅನ್ನೋದನ್ನು ಅವ್ರ ಕಡೆಯಿಂದ ಹೇಳಿಸ್ಬಿಡ್ಲಿ, ಮುಗೀತಲ್ಲ. ಅದಾನಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ ವ್ಯವಹಾರ ಇಟ್ಕೊಳ್ಳೋದು ತಪ್ಪಲ್ಲ ಅನ್ನೋದಾದ್ರೆ, ಇದೇ ಗೌತಮ್ ಅದಾನಿ ಸತೀಶನ್ ಜೊತೆಗೆ ವ್ಯವಹಾರ ಇಟ್ಕೊಂಡು ಅವ್ರನ್ನ ಮೀಟ್ ಆಗೋದು ತಪ್ಪಲ್ಲ ಅನ್ನೋದಾದ್ರೆ, ಇದೇ ಅದಾನಿ ಅಮಿತ್ ಶಾ ಅವ್ರನ್ನ ಮೀಟ್ ಆಗಿ, ಮೋದಿ ಅವ್ರನ್ನ ಮೀಟ್ ಆಗಿ ಅವ್ರ ಜೊತೆ ವ್ಯವಹಾರ ಇಟ್ಕೊಳ್ಳೋದು ಹೆಂಗ್ ತಪ್ಪಾಗತ್ತೆ? ಖಂಡಿತ ನಿಜ. ಅದನ್ನ ಹೇಳಿ ರಾಹುಲ್ ಗಾಂಧಿ. ಅಲ್ವಾ ನಮಗೆ ಬೇಕಾಗಿರೋದು ಅದು. ಅವ್ರು ಯಾವುದಕ್ಕಾರ ಭೇಟಿ ಆಗಲಿ ಸರ್, ಅವ್ರ ವ್ಯವಹಾರ ಏನಾದ್ರು ಮಾಡ್ಕೊಳ್ಳಿ. ಯಾಕಂದ್ರೆ ಡಿ ಕೆನೂ ಒಬ್ರು ವ್ಯವಹಾರಸ್ಥರು, ಅದಾನಿನೂ ಒಬ್ರು ವ್ಯವಹಾರಸ್ಥರು, ಅದರಲ್ಲಿ ಎರಡು ಮಾತಿಲ್ಲ. ಹೇಳಿ, ಹೌದು ನಮ್ದು ವ್ಯವಹಾರ ಇದೆ, ಮೀಟ್ ಆಗಿದೆ, ತಪ್ಪು. ಓಕೆ, ಇಲ್ಲೊಂದು ಇನ್ನೊಂದು ಪ್ರಶ್ನೆ ಬಂದ್ಬಿಡುತ್ತೆ ಸರ್. ನಾವು BJP ವರ್ಷನೇ ತಗೊಳ್ಳಿಲ್ಲ. ಈಗ ಇದೇ ಟನಲ್ ರೋಡ್ಗೆ ಇದೇ ನಮ್ಮ BJP ಸಂಸದ ತೇಜಸ್ವಿ ಸೂರ್ಯ ಹಲವಾರು ಆರೋಪಗಳನ್ನು ಮಾಡ್ತಾ, ಆರ್ ಅಶೋಕ್ ಅವರು ಹಲವಾರು ಆರೋಪಗಳನ್ನು ಮಾಡ್ತಾ ದುಡ್ಡು ಹೊಡಿಲಿಕ್ಕೆ ಮಾಡ್ತಾ ಇದ್ದಾರೆ. 38,000 ಕೋಟಿ ರೂಪಾಯಿ ಹಗರಣ ಇದು, ದುಡ್ಡು ಹೊಡಿ, ಆಮೇಲೆ ಅಲ್ಲೆಲ್ಲ ಪಾರ್ಕ್ಗಳು ಹಾಳಾಗುತ್ತೆ, ಇದೆಲ್ಲ ಹೇಳ್ಕೊಂಡು ಬರ್ತಿರೋರು ಈಗ ತಮ್ಮದೇ ಪಕ್ಷದ ಅತ್ಯಾಪ್ತ ಉದ್ಯಮಿಯಾಗಿರ್ತಕ್ಕಂಥ ಅದಾನಿಯ ಭೇಟಿಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ನಾಮಕಾವಸ್ಥೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದರೆ BJPಗೆ ಇದು ನುಂಗಲಾರದ ತುತ್ತ. ನೋಡಿ ಸರ್, ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ದು ಯಾಕೆ ಸರ್? ಯಾವುದೋ ಸರ್ಕಾರಿ ಜಮೀನು ಪಾರ್ಕ್ ಇರೋ ಜಾಗನ ಡಿನೋಟಿಫಿಕೇಶನ್ ಮಾಡಿದಕ್ಕಲ್ವಾ? ಅವಾಗ ಪಾರ್ಕ್ ಹಾಳಾಗ್ಲಿಲ್ವಾ? ನಿಜ, ಅವಾಗ ಪಾರ್ಕ್ ಹಾಳಾಗ್ಲಿಲ್ವಾ ಯಾವುದು? ಅಲ್ವಾ? ಈಗ ಮಾತ್ರ ಪಾರ್ಕ್ ಹಾಳಾಗೋಯ್ತಾ? ಎಷ್ಟು ಜನ ಭೂ ಅಕ್ರಮಗಳಲ್ಲಿ BJP ನಾಯಕರು, ಈ ಕೃಷ್ಣಯ್ಯ ಶೆಟ್ಟಿ ಮುಜರಾಯಿ ಮಿನಿಸ್ಟ್ರು, ಯಾವುದೋ ಪಾರ್ಕ್ ಜಾಗ ಹೊಡೆದಿದ್ದಕ್ಕೆ ತಾನೇ ಜೈಲಿಗೆ ಹೋಗಿದ್ದು. ನಿಜ ಅಲ್ವಾ ಸರ್? ಇವೆಲ್ಲ ರಾಜಕೀಯ ಹೇಳಿಕೆಗಳಿವು. ಆಮೇಲೆ ತೇಜಸ್ವಿ ಸೂರ್ಯ ಅಂತ ಅವರು ಬೆಂಗಳೂರು ನಮ್ಮ MP, ಹೌದು, ಬೆಂಗಳೂರು MP ಆಗಿ ಪಾರ್ಕ್ಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಏನು ಯೋಜನೆ ತಂದಿದ್ದಾರೆ ಅನ್ನೋದನ್ನು ಫಸ್ಟ್ ಹೇಳಿ. ಅವರು ಬೆಂಗಳೂರಿನಲ್ಲಿರುವಂಥ ಟ್ರಾಫಿಕ್ ಸಮಸ್ಯೆಗೆ ಕೇಂದ್ರದಲ್ಲಿ ಮಂತ್ರಿಗಳು ಏನು ಇವರಿಗೆ ಕ್ಲೋಸ್ ಆಗಿರ್ತಾರೆ,
ಮೋದಿಯವರು ಅಮಿತ್ ಶಾ ಅವರು ದಿನ ಸಿಗ್ತಿರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಏನು ಪರಿಹಾರ ತಂದಿದ್ದಾರೆ ಅನ್ನೋದನ್ನ ಇವ್ರು ಹೇಳಿ ಫಸ್ಟ್. ನಮಗೆ ಸರಿಯಾಗಿ ಅನುದಾನ ಕೊಡಿ ಸ್ವಾಮಿ ಅಂತ ಕೇಳಲಿ ಇವರು ಫಸ್ಟ್. ಅಲ್ಲ, ಇದ್ರ ಜೊತೆಗೆ ನೋಡಿ, ಡಿ ಕೆ ಶಿವಕುಮಾರ್ ಅವರ ನಡೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಮೊನ್ನೆ ಬಿ ಸಿ ನಾಗೇಶ್ ಅವರು ತೀರ್ಕೊಂಡಾಗ ಬಿ ಜೆ ಪಿ ಆಫೀಸಿಗೆ ಹೋಗ್ತಾರೆ. ಇಲ್ಲಿವರೆಗೂ ಯಾವುದೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಬಿ ಜೆ ಪಿ ಆಫೀಸಿಗೆ ಹೋಗಿರಲಿಲ್ಲ. ಅವರ ಕೇಂದ್ರ ಸರ್ಕಾರದ ಅವರ ಅತ್ಯಾಪ್ತಗಳೇ ಅದಾನಿ ಜೊತೆಗೆ ಭೇಟಿ ಮಾಡ್ತಾರೆ. ಇವೆಲ್ಲವೂ ಕೂಡ ಬಿ ಜೆ ಪಿಯವರ ಬಾಯಿ ಮುಚ್ಚಿಸ್ಬಿಡುತ್ತಾ? ಈ ತಂತ್ರಗಾರಿಕೆ ಕಾಣ್ತಾ ಇದೆಯಾ ಡಿ ಕೆ ಶಿ ಅವ್ರದ್ದು? ಸರ್, ಇದು ತಂತ್ರ ಅಲ್ಲ ಸರ್. ಇದಕ್ಕೆ ಏನಂತಾರೆ ಅಂದರೆ, ಒಬ್ಬ ರಾಜಕಾರಣಿಗೆ ತನ್ನದೇ ಆದಂಥ ಒಂದು ಬದ್ಧತೆ ಇರಬೇಕಾಗುತ್ತೆ. ಒಬ್ಬ ರಾಜಕಾರಣಿಗೆ ತನ್ನದೇ ಆದಂಥ ಒಂದು ನೀತಿ ನಿಲುವುಗಳಿರಬೇಕಾಗತ್ತೆ. ಒಬ್ಬ ರಾಜಕಾರಣಿಗೆ ತನ್ನದೇ ಆದಂತಹ ಒಂದು ಸಿದ್ಧಾಂತಗಳು ಇರಬೇಕಾಗತ್ತೆ, ಒಂದು ಕ್ಯಾರೆಕ್ಟರ್ ಇರಬೇಕಾಗತ್ತೆ. ಓಕೆ, ಈ ಬಿಜೆಪಿ ಆಫೀಸ್ಗೆ ಹೋಗ್ತೀನಿ, ಚೆನ್ನಮ್ಮನ್ನು ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಅವ್ರಿಗೂ ಏನೋ ಹೆಗಲ ಮೇಲೆ ಕೈ ಹಾಕಿ ಬರ್ತೀನಿ, ಅದೆಲ್ಲ ಒಂದು ಮಾನವೀಯತೆ ವಿಚಾರದಲ್ಲಿ ಕರೆಕ್ಟ್ ಅವ್ರು ಮಾಡಿದ್ದು. ಯಾವುದೇ ಸಾವನ್ನಲ್ಲೂ ಕೂಡ ಅದು ಪಕ್ಷ, ಪಾರ್ಟಿ, ಜಾತಿ, ಧರ್ಮ ನೋಡೋಕ್ಕಾಗೋದಿಲ್ಲ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ರಾಜ್ಯದಲ್ಲಿ ಒಂದು ಪಕ್ಷವನ್ನು ಮುನ್ನಡೆಸಿರುವಂಥ ಅಪಾರವಾದ ಅನುಭವ ಇದ್ದಂಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಏನು ಹೇಳುತ್ತೆ ಅನ್ನೋದನ್ನು ಕೇಳಬೇಕಾಗತ್ತೆ. ನಾನು ಹೇಳ್ದಂಗೆ ಕಾಂಗ್ರೆಸ್ ಕೇಳಬೇಕು ಅನ್ನೋಕ್ಕಾಗಲ್ಲ, ಯಾಕಂದರೆ ಕಾಂಗ್ರೆಸ್ ದೊಡ್ಡದು, ನಿಜ, ಪಕ್ಷ ದೊಡ್ಡ. ಕಾಂಗ್ರೆಸ್ಸು ಇಂಥ ತುಂಬ ಜನ ಡಿ ಕೆ ಶಿವಕುಮಾರ್ಗಳನ್ನು ಬೆಳೆಸಿದೆ. ಕಾಂಗ್ರೆಸ್ನ ನೆರಳಿನಲ್ಲಿ ಡಿ ಕೆ ಶಿವಕುಮಾರ್ 4 ಕೋಟಿಯಿಂದ 1400 ಕೋಟಿಗೆ ಬಂದಿದ್ದಾರೆ. ಹೌದು. ಹಾಗಾಗಿ ಅದನ್ನು ಅವ್ರ ಪಕ್ಷ ಇದೆ, ಅವ್ರ ಪಕ್ಷ ಅವ್ರಿಗೆ ಹೆಂಗೆ ಅಂತ ಕಲಿಸ್ಕೋಬೇಕಷ್ಟೇ. ಈ ಕೊನೆಯದಾಗಿ ಈ ಕಾಂಗ್ರೆಸ್ ಮೇಲೆ ಬೀಳುವಂಥ ಪರಿಣಾಮ ಏನು? ತತ್ಕ್ಷಣಕ್ಕೆ ಈಗ ರಾಹುಲ್ ಗಾಂಧಿ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿದ್ದೀರಾ, ಈ ಕುರಿತಂತೆ ಡಿ ಕೆ ಶಿ ಅವರು ಏನು ರಿಯಾಕ್ಟ್ ಮಾಡಲ್ಲ. ಏನು ಬದಲಾವಣೆ ಆಗ್ಬೋದು ಸರ್ ಈ ಭೇಟಿಯ ನಂತರದ ತತ್ಕ್ಷಣದ ಬದಲಾವಣೆಗಳು ಅಥವಾ ದೀರ್ಘಕಾಲೀನ ಬದಲಾವಣೆ? ನೋಡಿ, ನಾನು ನಿಮ್ಗೊಂದು ಸಣ್ಣದಾಗಿ ಒಂದು ಸಣ್ಣ ಪ್ರಶ್ನೆ ಇದೆ ನಿಮಗೆ. ನಿಮ್ಗೆ ಯಾವುದಾದ್ರೂ ಒಂದು ಕೆಲಸ ಅಂತ ನಿಮಗೆ ಸಿಗೋದಕ್ಕಿಂತ ಮೊದಲು ನೀವು ಆ ಕೆಲಸ ಶುರು ಮಾಡ್ತೀರಾ? ಇಲ್ಲ, ಶುರು ಮಾಡಲ್ಲ ತಾನೆ. ಆದರೆ ಅದಾನಿ ಇಲ್ಲಿ ಕೆಲಸ ಸಿಗೋದಕ್ಕಿಂತ ಮೊದಲು ಅವ್ರ ಕೆಲಸವನ್ನು ಶುರು ಮಾಡಿದ್ದಾರೆ. ಓಕೆ, ಅಲ್ಲಿ ಟನಲ್ ರೋಡಿಗೆ ಸಂಬಂಧಪಟ್ಟ ಟನಲ್ ರೋಡ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿಯ ಮಣ್ಣಿನ ಸ್ಯಾಂಪಲ್ಸ್ ಅನ್ನು ಸಂಗ್ರಹಿಸಿ ಆ ಮಣ್ಣಿನ ಕ್ವಾಲಿಟಿಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಆ ಮಣ್ಣಿನಲ್ಲಿ ಸುರಂಗ ಅಂತ ತೆಗಿಲಿಕ್ಕೆ ಏನಾಗ್ಬೋದು, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಓಕೆ, ಇದೇನು ಇಂಡಿಕೇಟ್ ಮಾಡುತ್ತೆ? ಅದು ಅವ್ರ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನುತ್ತಾ? ಇಲ್ಲ. ಆಮೇಲೆ ಈ ರಸ್ತೆಯನ್ನ ಅಗಿಲಿಕ್ಕೆ ಅವರಿಗೆ BDAದವರು ಅಥವಾ BBMPಯ GBA ಹೌದು ಇವರು ಪರ್ಮಿಷನ್ ಕೊಡಬೇಕು ಅಂದ್ರೆ ಯಾವ ಆಧಾರದ ಮೇಲೆ ಪರ್ಮಿಷನ್ ಕೊಟ್ರು ಇವರು? ಟೆಂಡರ್ ಫೈನಲ್ ಆಗಿದೆ. ಯಾವ ಆಧಾರದ ಮೇಲೆ ಇವರು ಕೊಟ್ಟರು? ನಿಜ. ಈಗ ನೀವೆಲ್ಲೋ ಒಂದು ರಸ್ತೆಯಲ್ಲಿ ಒಂದು ಶಾಮಿಯಾನ ಹಾಕ್ರಿ, ಹೆಂಗ್ ಬಂದು ಕಿತ್ಕೊಂಡು ಹೋಗ್ತಾರೆ ನೋಡಿ GBAದವರು, ಹೌದು ಅಲ್ವಾ? ಇದ್ರ ಹಿಂದೆ ಕೆಲಸ ಮಾಡ್ತಾ ಇರುವಂತ ಕಾಣದ ಕೈಗಳು ಯಾರ್ದು? ಇಂಥ ಸಂದರ್ಭದಲ್ಲೇ ಅದಾನಿಯವರು ಡಿ ಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಡ್ತಾರೆ ಅಂದರೆ, ಅದು ಸೌಜನ್ಯಯುತ ಭೇಟಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರಂದ್ರೆ, ಖಂಡಿತ ಬಹಳಷ್ಟು ಚರ್ಚೆಗಳನ್ನು ಹುಟ್ಟಾಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳನ್ನು, ಮೌನ ಪ್ರಶ್ನೆಗಳನ್ನು ಎತ್ತಿದ್ದೀರಾ ಮತ್ತು ಬಹುತೇಕ ಮೌಲ್ಯಾತ್ಮಕ ಪ್ರಶ್ನೆಗಳನ್ನು ಎತ್ತಿದ್ದೀರಾ ಹೇಮಂತ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬಹಳ ದೊಡ್ಡ ಚರ್ಚೆಗಳು. ಇದು ಆ್ಯಕ್ಚುಲಿ ನಾವು ಇಲ್ಲಿ ಫೋಕಸ್ ಟಿವಿಲಿ ಕೂತ್ಕೊಂಡು ಎತ್ತಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದಲ್ಲಿ, ರಾಜ್ಯದ ಪ್ರಜ್ಞಾವಂತ ಜನರಲ್ಲಿ ಮತ್ತು ಬಹುತೇಕ ರಾಜಕಾರಣವನ್ನು ಮತ್ತು ರಾಜಕಾರಣ ಯಾವ ಕಡೆ ತಿರುಗ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಿದೆ. ಮತದಾರರು ಬಹಳ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋಬೇಕಿದೆ. ಯಾಕಂದರೆ ಹೇಮಂತ್ ಅವರು ಹೇಳಿದಾಗೆ ಹಲವಾರು ರಾಜಕಾರಣದ ಒಂದು ಒಳಸುಳಿಗಳನ್ನು ಹೇಳಿರ್ತಕ್ಕಂಥದ್ದು. ರಾಜಕಾರಣಿಗಳು ಹೇಗೆ ಬದಲಾಗ್ತಾರೆ, ಅವಕಾಶವಾದಿಗಳು ಹೇಗಾಗ್ತಾರೆ, ಬಿಸ್ನೆಸ್ ಮೆನ್ ಹೇಗಾಗ್ತಾರೆ, ಸೌಜನ್ಯಯುತ ಹೇಗಾಗುತ್ತೆ ಭೇಟಿಗಳು ಅನ್ನುವಂಥದ್ದು, ಈ ಕುರಿತಂಥ ಹಲವಾರು ಇನ್ಸೈಟ್ಗಳನ್ನು, ಒಳಸುಳಿಗಳನ್ನು, ಒಳಮರ್ಮಗಳನ್ನು ನಿಮ್ಮೆದುರು ನಾವು ತೆರೆದಿಟ್ಟಿದ್ದೀವಿ. ಇದು ಈ ಹೊತ್ತಿನ ಎಕ್ಸ್ಪೋಸ್ಡ್. ಇದೇ ತರಹದ ಮತ್ತಷ್ಟು ವಿಚಾರಗಳನ್ನು ನಾವು ನಿಮ್ಮ ಮುಂದೆ, ಮತ್ತಷ್ಟು ಜನಪರ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.